श्रीमदानन्दतीर्थ भगवत्पादाचार्य गुरुभ्यो नमः। व्यासाय भवनाशाय श्रीशाय गुणराशरे हृद्याय शुद्धविद्याय मध्वाय च नमो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। आसीदुदारगुणवारिधिरप्रमेयो नारायणः परतमः परमात्सरेकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे विज्ञानरोचे परिपूरितान्तर्बाह्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ये ये गुणा नाम जगत्प्रसिद्धाः यन्तेषु तेषु स्म निदर्शयन्ति साक्षान् महाभागवतप्रवरहं श्रीमन्तमेनं हनुमन्तमाहुः। भीमसेनसमो नास्ति सेनयोरुभयोरपि पाण्डित्ये च पटुत्वे च शूरत्वे च बलेऽपि च। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम। तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ततस्तेषां तदा राजन् तथैवामिततेजसां भद्मलिङ्गप्रविष्टानां पाण्डवानां महात्मनां स्वस्त्यस्तु सताम् अशेषसन्मङ्गलानि भवन्तु। श्लोकैकश्रवणपठनमात्रेण कथावक्तुश्च श्रोतॄणां निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमन्महाभारते विराटपर्वणि यत्किञ्चित् पूर्वोक्तप्रमेयानुवादः। हरिः ओम् हरिः ओम् हरिः ओम्। श्रीगुरुभ्यो नमः। ಶ್ರೀಪಾದರಾಜರ ಪೂರ್ವಾರಾಧನೆಯ ಪವಿತ್ರ ಪರ್ವಕಾಲ ಇವತ್ತು. ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕ ಎಂಬ ಭದ್ರವಾದ ಮಧ್ವ ಸಿದ್ಧಾಂತದ ಗೋಡೆಯಂತೆ ಇರುವ 3 ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಂತಹ ವ್ಯಾಸರಾಜರ ವಿದ್ಯಾಗುರುಗಳು, ವ್ಯಾಸರಾಜರಿಗೂ ಪಾಠವನ್ನು ಹೇಳಿ ಸಿದ್ಧಪಡಿಸಿದ ಮಹಾತ್ಮರು, 64 ಭಕ್ಷಗಳು ಊಟ ಮಾಡಿದರೂ
ಮನಸ್ಸು ಮಾತ್ರ ದೇವರನ್ನು ಬಿಟ್ಟು ವಿಚಲಿತ ಆಗಲಿಲ್ಲ. ಸನ್ಯಾಸಿಗಳಿಗೆ ಅಷ್ಟೌ ಗ್ರಾಸ ಮುನೇರ್ ಭಕ್ಷ್ಯ, 8 ತುತ್ತು ಆಹಾರ ಅವರಿಗೆ. ಅವರು ಊಟ ಮಾಡುವ ಆಹಾರ ಅವರ ಸನ್ಯಾಸ ಧರ್ಮಕ್ಕೆ ತೊಂದರೆ ಮಾಡಬಾರದು. ಅತಿ ಹುಳಿ, ಖಾರು ಅಥವಾ ಗೋಡಂಬಿ, ದ್ರಾಕ್ಷಿ, ತುಪ್ಪ ಬಹಳ ಇಲ್ಲ ಅವರಿಗೆ. ಆಹಾರದ ನಿಗ್ರಹ ಹೇಳ್ತಾರೆ. ಆದರೆ ಶ್ರೀಪಾದರಾಜರು ತಾವು ಭೋಗ ಮಾಡುವುದಲ್ಲ, ಅದು ದೇವರ ನೈವೇದ್ಯ. ಸರ್ವಜ್ಞನಾದ ಪರಮಾತ್ಮನಿಗೆ ಪ್ರತಿನಿತ್ಯದಲ್ಲಿ 64 ಭಕ್ಷ್ಯಗಳ ನೈವೇದ್ಯ ಮಾಡಿ ಅದನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರಂತೆ. ಅಂತಹ ಮಹಾಜ್ಞಾನಿಗಳು, ತಪೋಮೂರ್ತಿಗಳು ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವಾಗ್ವಜ್ರ ಅಂತ ಒಂದು ಟಿಪ್ಪಣಿ ಬರೆದಿದ್ದಾರೆ. ಅತೀ ಕಠಿಣ, ಅದರ ಹೆಸರೇ ವಾಗ್ವಜ್ರ ಇಟ್ಟಿದ್ದಾರೆ. ಇಂದ್ರದೇವರ ಕೈಯಲ್ಲಿರುವ ವಜ್ರಾಯುಧದಂತೆ ಅತ್ಯಂತ ಕಠಿಣವಾದದ್ದು. ಅವರ ಬಗ್ಗೆ ನಾಳೆ ಪ್ರಾತಃ ಕಾಲದಲ್ಲಿ ಮಧ್ಯಾರಾಧನೆ ನಿಮಿತ್ತ ಶ್ರವಣ ಮಾಡುತ್ತೇವೆ. ಇವತ್ತು ಪೂರ್ವಾರಾಧನೆ. ಶ್ರೀಪಾದರಾಜರ ಪಾದಗಳಲ್ಲಿ ಅನಂತ ನಮಸ್ಕಾರ ಮಾಡಿ ವೇದವ್ಯಾಸದೇವರಿಂದ ರಚಿತವಾದ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದ ಶ್ರವಣ ಮಾಡ್ತಾ ಇದ್ದೇವೆ. ದ್ವಾಪರ ಯುಗದಲ್ಲಿ ಯಾವಾಗ ಗೌತಮರ ಶಾಪದಿಂದ ಎಲ್ಲ ಕಡೆಗೆ ಜ್ಞಾನ ಲೋಪ ಆಯಿತು, ಆಗ ದೇವತೆಗಳೆಲ್ಲ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡ್ರು. ಗೌತಮಸ್ಯ ಋಷೇ ಶಾಪ ಜ್ಞಾನೇ ತ್ವಜ್ಞಾನ ಕಾಂಗತೆ ಸಂಕೀರ್ಣ ಬುದ್ಧಯೋ ದೇವಾ ಬ್ರಹ್ಮರುದ್ರ ಪುರಸ್ಸರಾಹ. ಎಲ್ಲಿಯೂ ಪ್ರಪಂಚದಲ್ಲಿ ಜ್ಞಾನ ತಿಳುವಳಿಕೆ ಇಲ್ಲ, ಅಷ್ಟು ಭಯಾನಕವಾದ ಶಾಪವನ್ನು ಗೌತಮರು ಕೊಡ್ತಾರೆ. ಆಗ ದೇವತೆಗಳಿಂದ ಪ್ರಾರ್ಥಿತನಾದ ಪರಮಾತ್ಮ ವ್ಯಾಸ ರೂಪದಿಂದ ಅವತಾರ ಮಾಡಿ ಮೊಟ್ಟ ಮೊದಲು ವ್ಯಾಸರು ಮಾಡಿದ ಕೆಲಸ ವೇದಗಳ ವಿಭಾಗ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ವೇದವ್ಯಾಸರು ವಿಭಾಗ ಮಾಡುವುದಕ್ಕೆ ಮೊದಲು ವಿಭಾಗ ಮಾಡಿರಲಿಲ್ಲ, ಹೀಗೆ ರಾಶಿಯಾಗಿತ್ತು ವೇದ. ಯಾರು ಯಾವುದನ್ನು ಅಧ್ಯಯನ ಮಾಡಬೇಕು ಅಂತ ಗೊಂದಲ. ಅದರೊಳಗೆ 24 ಭಾಗ ಋಗ್ವೇದ, 108 ಭಾಗ ಯಜುರ್ವೇದ, 1001 ಭಾಗ ಸಾಮವೇದ, 12 ಭಾಗ ಅಥರ್ವಣ ವೇದ ಅಂತ ವಿಭಾಗ ಮಾಡಿದ್ದರಿಂದ ಅವರನ್ನ ವೇದವ್ಯಾಸ ಅಂತ ಹೆಸರು. ವೇದ ವಿಭಾಗದ ನಂತರದಲ್ಲಿ ವ್ಯಾಸರು ಮಾಡಿದ ಬಹಳ ದೊಡ್ಡ ಕೆಲಸ ಅಂದ್ರೆ ಮಹಾಭಾರತ ರಚನೆ. ವ್ಯಾಸರು ಮಹಾಭಾರತ ಯಾಕೆ ಬರೀಬೇಕಾಯಿತು? ವೇದಗಳಿತ್ತಲ್ಲ, ದೇವರ ಜ್ಞಾನ ಮಾಡಿಕೊಂಡು ಮೋಕ್ಷ ಹೊಂದಬೇಕು. ಸಂಸಾರದಲ್ಲಿ ಇರುವ ನಾವೆಲ್ಲರೂ ವೇದಗಳ ಅಧ್ಯಯನ ಮಾಡಿ ವೇದದಲ್ಲಿ ಹೇಳಿದಂತೆ ದೇವರ ಜ್ಞಾನ ಮಾಡಿಕೊಂಡು ಉದ್ಧಾರ ಆಗಬಹುದು. ಮತ್ತೆ ಮಹಾಭಾರತದ ಅವಶ್ಯಕತೆ ಏನು? ಅದನ್ನು ಆಚಾರ್ಯರು ಹೇಳಿದರು. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಮಹಾಭಾರತವನ್ನು ವ್ಯಾಸರು ಬರೆಯುವುದಕ್ಕೆ ಮೂಲ ಕಾರಣ ಮುಂದೆ ಕಲಿಯುಗದಲ್ಲಿ ಬರುವ ನಮ್ಮನ್ನೆಲ್ಲ ನೋಡಿದರು. ಕೆಲವರಿಗೆ ವೇದಗಳ ಅಧ್ಯಯನ ಮಾಡಲಿಕ್ಕೆ ಸಮಯ ಇಲ್ಲ, ಓದಿದರೂ ಕೆಲವರಿಗೆ ಅರ್ಥ ಆಗೋದಿಲ್ಲ, ಕೆಲವರಿಗೆ ವೇದ ಓದಲಿಕ್ಕೆ ಅಧಿಕಾರವೇ ಇಲ್ಲ. ಇವಾಗೆಲ್ಲ ಕಲಿಯುಗದಲ್ಲಿ ಅಧಿಕಾರಿಗಳಲ್ಲೇ ಇದ್ದವರೆಲ್ಲ ಅಧ್ಯಯನ ಮಾಡ್ತಿದ್ದಾರೆ, ವೇದಗಳ ಅಧ್ಯಯನ ಮಾಡ್ತಾರೆ, ಪೌರೋಹಿತ್ಯ ಮಾಡಿಸ್ತಾರೆ. ಪುಣೆ ಒಳಗಂತೂ ಶ್ರಾದ್ದ ಪಕ್ಷ ಎಲ್ಲ ಹೆಣ್ಮಕ್ಳೇ ಮಾಡಿಸೋದು. ಶ್ರಾದ್ದ ಪಕ್ಷ ಮಾಡಿಸ್ತಾರೆ, ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ. ಗಾಯತ್ರಿ ಮಂತ್ರ ವೇದ ಮಾತಾ, ಸಮಗ್ರ ವೇದಕ್ಕೆ ತಾಯಿ ಸ್ಥಾನದಲ್ಲಿರುವ ಗಾಯತ್ರಿ ಮಂತ್ರ ರಿಂಗ್ ಟೋನ್ ಆಗಿ ಬಂತು. ಯಾವ ಗಾಯತ್ರಿ ಮಂತ್ರ ಹೇಳೋದಕ್ಕೆ ಸ್ನಾನ ಮಾಡಿ ಅದೂ ಮಡಿಯಿಂದ ಯಾರಿಗೂ ಕೇಳಿಸದೆ ಉಪಾಂಶು ಅಂತ ನಾವು ಜಪ ಮಾಡುವಾಗ ಪಕ್ಕದಲ್ಲಿದ್ದವರು ಕೇಳಿಸಿಬಿಟ್ರೆ ಜಪ ಮಾಡಿದ ಪುಣ್ಯ ಅವ್ರಿಗೆ ಹೋಗಿಬಿಡುತ್ತದೆ. ಅಂತಹ ಅಪೌರುಷೇಯವಾದ ವೇದಗಳು ಅಧಿಕಾರಿಗಳಿದ್ದವರು ಓದ್ತಾ ಇಲ್ಲ. ಯಾರಿಗೆ ಅಧಿಕಾರಿಗಳಿಲ್ವೋ ಅವರೇ ಎಲ್ಲ ವೇದಗಳ ಅನುಷ್ಠಾನ ನಡೀತಾ ಇದೆ ಕಲಿಯುಗದಲ್ಲಿ. ಅದಕ್ಕಾಗಿ ವೇದವ್ಯಾಸರು ವಿಚಾರ ಮಾಡಿ ಮುಂದೆ ಬರುವ ಸಜ್ಜನರೆಲ್ಲ ಇದನ್ನು ಶ್ರವಣ ಮಾಡಲಿ ಅಂತ ಮೊದಲೇ ಅಪಾರವಾದ ತಮ್ಮ ಜ್ಞಾನದಿಂದ ಮಹಾಭಾರತ ಇದು ಕಥೆಗಳೆಲ್ಲ ಆದ ಮೇಲೆ ಬರೆದದ್ದಲ್ಲ, ಮೊದಲೇ ಇದನ್ನ ವ್ಯಾಸರು ರಚನೆ ಮಾಡಿಕೊಡ್ತಾರೆ. 18 ಪರ್ವದ ಮಹಾಭಾರತ ನೋಡಿ. ವೇದವ್ಯಾಸರು ಬರೆದದ್ದು 60 ಲಕ್ಷ ಶ್ಲೋಕ ಇದೆ. ವ್ಯಾಸರು ಬರೆದ ಮೂಲ ಭಾರತ 60 ಲಕ್ಷ ಶ್ಲೋಕ. ಇವಾಗ ನಮಗೆ ಮಾನವರಿಗೆ ಸಿಕ್ಕಿದ್ದು 1 ಲಕ್ಷ ಮಾತ್ರ. 59 ಲಕ್ಷ ಶ್ಲೋಕಗಳನ್ನ ದೇವತೆಗಳು ವೇದವ್ಯಾಸರಿಂದ ಸ್ವೀಕಾರ ಮಾಡಿ ಇವತ್ತಿಗೂ ದೇವಲೋಕದಲ್ಲಿ ಮಹಾಭಾರತ ಪ್ರವಚನ ನಡೆಯುತ್ತೆ. ಆ 1 ಲಕ್ಷ ಶ್ಲೋಕನೇ ಅಧ್ಯಯನ ಮಾಡಲಿಕ್ಕೆ ಟೈಮ್ ಇಲ್ಲ.
ಶ್ರವಣ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದರೂ ಅರ್ಥವಾಗಲ್ಲ. ಮಹಾಭಾರತದ ಒಂದು ಶ್ಲೋಕಕ್ಕೆ 10 ಅರ್ಥ ಇದೆ. ಗೊಂದಲ ಅಂದ್ರೆ ಗೊಂದಲ. ನಮ್ಮ ಶ್ರೀಮದ್ ಆನಂದ ತೀರ್ಥರು 2 ಬಾರಿ ಬದರಿ ಯಾತ್ರೆ ಮಾಡಿದ್ದಾರೆ. 2ನೇ ಬಾರಿ ಆಚಾರ್ಯರು ಬದರಿಗೆ ಹೋದಾಗ ವೇದವ್ಯಾಸ ದೇವರು, ನಾರಾಯಣ ದೇವರು ಆಚಾರ್ಯರಿಗೆ ಹೇಳ್ತಾರೆ, ನಾನು ಮಹಾಭಾರತ ರಚನೆ ಮಾಡಿದ್ದೇನೆ, ಅದರ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಸಾಮಾನ್ಯರಿಗಿಲ್ಲ. ಆ ಮಹಾಭಾರತದ ಅರ್ಥವನ್ನು ತಿಳಿಸುವ ಒಂದು ಗ್ರಂಥವನ್ನು ಬರೀಬೇಕು ಅಂತ ಆಚಾರ್ಯರಿಗೆ ಆಜ್ಞೆ ಮಾಡ್ತಾರೆ. ಆಗ ಆಚಾರ್ಯರು ಬರೆದಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ 5000 ಶ್ಲೋಕಗಳು 32 ಅಧ್ಯಾಯಗಳಲ್ಲಿ ಆಚಾರ್ಯರು ತೋರಿಸಿಕೊಡ್ತಾರೆ. ನೋಡಿ, ಇಡೀ ಮಹಾಭಾರತ ಆಚಾರ್ಯರು 5000 ಶ್ಲೋಕದಲ್ಲಿ ಹೇಳಿದರು. 1,00,000 ಶ್ಲೋಕದಲ್ಲಿ ವೇದವ್ಯಾಸರು ಹೇಳಿದರೆ ಅದನ್ನು ಆಚಾರ್ಯರು 5000 ಶ್ಲೋಕದಲ್ಲಿ. ಆಚಾರ್ಯರು ಹೇಳಿದ 5000 ಶ್ಲೋಕಗಳನ್ನು ಮಂತ್ರಾಲಯ ಪ್ರಭುಗಳು 32 ಶ್ಲೋಕದಲ್ಲಿ ಹೇಳಿ ಮುಗಿಸ್ತಾರೆ. ಇವತ್ತು ಮಧ್ವಾಚಾರ್ಯರನ್ನು ಆರಂಭ ಮಾಡಿ ಎಲ್ಲಾ ಯತಿಗಳನ್ನು ನಾವು ದಯಾಳುಗಳು ಅಂತೇವೆ. ನಮ್ಮ ಮೇಲೆ ದಯಾ ಮಾಡೋದಕ್ಕಾಗಿ ಬಂದವರು ಶ್ರೀಪಾದರಾಜರು, ವ್ಯಾಸರಾಜರು, ರಘುತ್ತಮರು, ವಾದಿರಾಜರು. ಆದರೆ ರಾಯರನ್ನ ಬರೇ ದಯಾಳು ಅಲ್ಲಿಲ್ಲ, ಅತ್ಯಂತ ದಯಾಳವೇ ಅಂತೇವೆ. ದುರ್ವಾದಿಧ್ವಾಂತರವೇ ವೈಷ್ಣವೆಂದೀವರೆಂದಲೇ ಶ್ರೀ ರಾಘವೇಂದ್ರ ಗುರವೇ ನಮಃ. ಅತ್ಯಂತ, ಈ ಅತ್ಯಂತ ಅನ್ನುವ ಶಬ್ದ ಯಾಕೆ ಇಟ್ಟದ್ದು ಅಂದ್ರೆ ಅಪಾರ ಕೊಡುಗೆ ರಾಯರು. ಹೇಗೆ ಕನ್ನಡದಲ್ಲಿ ಗಾದೆ ಮಾತಿದೆಯಲ್ಲ, ಆಡು ಮುಟ್ಟದ ಗಿಡ ಇಲ್ಲ ಅಂತೀವಲ್ಲ, ಹಾಗೆ ರಾಯರ ಮುಟ್ಟದ ಗ್ರಂಥ ಇಲ್ಲ. ಬಹಳ ದೊಡ್ಡ ಅನುಗ್ರಹ. ಆಚಾರ್ಯ ಎಲ್ಲಾ ಗ್ರಂಥಗಳನ್ನ ಅತಿ ಸಂಕ್ಷೇಪದಲ್ಲಿ, ಇಡೀ ರಾಮಾಯಣವನ್ನ ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿ, ಪ್ರಾತಃ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ನದಿ ತಾರತಮ್ಯ ಸ್ತೋತ್ರ, 50 ಗ್ರಂಥ ಇವೆ ರಾಯರದು. ವಿಶೇಷವಾಗಿ ಇಡೀ ವಿರಾಟ ಪರ್ವದ ಸಮಗ್ರ ಸಾರವನ್ನ ಒಂದೇ ಶ್ಲೋಕದಲ್ಲಿ ರಾಯರು ಹೇಳಿ ಮುಗಿಸ್ತಾರೆ. ಅಂತಹ ಮಹಾಭಾರತದಲ್ಲೇನೆ ಸಾರಭೂತವಾದ ಕೇಳಲೇಬೇಕಾದಂತಹ ಪರ್ವ ವಿರಾಟ ಪರ್ವ. ವಿರಾಟ ಪರ್ವದ ನೋಡಿ, ಬರೀ ಶ್ರವಣ ಮಾತ್ರ ಹೇಳಿಲ್ಲ, ಇಡೀ ಮಹಾಭಾರತದೊಳಗೆ ಪಾರಾಯಣ ನಿತ್ಯ ಮಾಡಿ ಅಂತ ಹೇಳಿದ್ದು ವಿರಾಟ ಪರ್ವವನ್ನೇ. ಪ್ರತಿನಿತ್ಯದಲ್ಲಿ ವಿರಾಟ ಪರ್ವದ ಪಾರಾಯಣ ಅಂತ. ಅದು ಮಳೆಗಾಗಿ ಅಲ್ಲ ಮಾತ್ರ, ಮಳೆಗಾಗಿ ಪಾರಾಯಣ ಮಾಡಿದರೆ ಮಳೆ ಬಂದು ಪಾರಾಯಣ ನಿಲ್ಲಿಸ್ಬಿಡೋದು ಹಾಗಲ್ಲ. ವಿರಾಟ ಪರ್ವದ ಪಾರಾಯಣದಿಂದ ಮಳೆನೂ ಬರ್ತದೆ. ವಿಶೇಷವಾಗಿ ಹೇಗೆ ಅಜ್ಞಾತವಾಸದಲ್ಲಿ ಪಾಂಡವರು ಅನೇಕ ಕಷ್ಟಗಳಿಂದ, ಆಪತ್ತುಗಳಿಂದ ಪಾರಾದರೋ, ಹಾಗೆ ವಿರಾಟ ಪರ್ವದ ಪಾರಾಯಣ ಮಾಡಿ ನಮ್ಮ ಜೀವನದಲ್ಲಿ ಬರುವ ಅನೇಕ ಆಪತ್ತುಗಳು, ಹೇಳಿ ಬರುವ ಹೇಳದೇ ಬರುವ 100 ಆಪತ್ತುಗಳಿಂದ ನಮ್ಮನ್ನ ದೇವರು ರಕ್ಷಣೆ ಮಾಡ್ತಾರೆ. ಜೀವೋತ್ತಮರಾದ ವಾಯುದೇವರ ಅವತಾರರಾದ ಭೀಮಸೇನ ದೇವರು, ಸಾಕ್ಷಾತ್ ಯಮಧರ್ಮನ ಅವತಾರ ಧರ್ಮರಾಜ, ದೇವಲೋಕದ ಒಡೆಯ ಇಂದ್ರದೇವರು ಅರ್ಜುನ, ಅಶ್ವಿನಿ ದೇವತೆಗಳು ನಕುಲ ದೇವರು, ವಾಯುದೇವರ ಮಡದಿ 5 ದೇವತೆಗಳ ದೇವತಾ ಸ್ತ್ರೀಯರ ಸನ್ನಿಧಾನ ಇರುವ ದ್ರೌಪದಿ 6 ಜನ ವಿರಾಟ ನಗರದಲ್ಲಿ ಅಜ್ಞಾತವಾಸಕ್ಕಾಗಿ ಬಂದಿದ್ದಾರೆ. 10 ತಿಂಗಳ ಅಜ್ಞಾತವಾಸ ನಿರಾತಂಕವಾಗಿ ಮುಗಿದಿದೆ. ಅನಂತರ ಕೀಚಕನ ಕಾಮ ದೃಷ್ಟಿಯಿಂದ ದ್ರೌಪದಿಗೆ ನಾನಾ ರೀತಿಯಾದ ತೊಂದರೆಯಾಗುತ್ತೆ. ಕೊನೆಗೆ ಭೀಮಸೇನ ದೇವರು ಕೀಚಕನ ಸಂಹಾರವನ್ನು ಮಾಡಿ, ಕೀಚಕ ಸತ್ತ ಮೇಲೆ ಉಪಕೀಚಕರು ದ್ರೌಪದಿಯನ್ನ ದಹನ ಮಾಡಬೇಕು, ಕೀಚಕನ ಜೊತೆಗೆ ಅವಳ ದೇಹ ಸಂಸ್ಕಾರ ಮಾಡಬೇಕು ಅಂತ ಅವಳನ್ನ ಎತ್ತುಕೊಂಡು ಬರ್ತಾರೆ. ಅದನ್ನು ನೋಡಿ ಉಪಕೀಚಕರನ್ನು ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ದುರ್ಯೋಧನ ಎಲ್ಲ ತನ್ನ ಸೇನಾಪತಿಗಳಿಗೆ ಕಳಿಸಿಕೊಟ್ಟಿದ್ದ. ಅವತ್ತೇ ಅಜ್ಞಾತವಾಸಕ್ಕೆ ಪಾಂಡವರು ಸಂಕಲ್ಪ ಮಾಡಿದ ದಿನವೇ ಅವರನ್ನು ಹುಡುಕಿಕೊಂಡು ಬನ್ನಿ, ಯಾರು ಒಬ್ಬರು ಸಿಕ್ಕರು ಸಾಕು, 5 ಜನ ಬೇಡ, 5-6 ಜನರಲ್ಲಿ 5 ಜನ ಪಾಂಡವರು, ದ್ರೌಪದಿ, ಅದರಲ್ಲಿ ಒಬ್ಬರ ಪರಿಚಯ ಆದರು. ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಒಬ್ಬರಲ್ಲ ಇಬ್ಬರಲ್ಲ 1000 ಜನ ದುರ್ಯೋಧನನ ಸೇವಕರು. ಎಲ್ಲ ಊರುಗಳು, ಪರ್ವತ, ಗಿಡಗಳು, ಗಿಡದ ಸಂದಿ, ಹೊಲಗಳು, ಅವರು ಹುಡುಕದೇ ಇರುವ ಜಾಗನೇ ಇಲ್ಲ. ಆದರೆ ಎಲ್ಲಿಯೂ ಪಾಂಡವರು ಕಾಣಲಿಲ್ಲ. ಅಜ್ಞಾತವಾಸದಲ್ಲಿ ಪಾಂಡವರು ವಿರಾಟ ನಗರದಲ್ಲಿ ಇದ್ದಾರೆ. ವಿರಾಟರಾಜನಿಗೆ ಗೊತ್ತಿಲ್ಲ ಇವರು ಪಾಂಡವರು ಅಂತ. ಈಗ ಧೋತ್ರ ಪಂಚ ಉಟ್ಕೊಂಡ ನಿತ್ಯ ಬರುವ ವ್ಯಕ್ತಿ
ಒಂದಿನ ಪ್ಯಾಂಟ್ ಹಾಕೊಂಡು ಬಂದ್ರೆ ಗೊತ್ತಾಗಲ್ವಾ? ವೇಷ ಬದಲಾಯಿಸಿದ್ರೇನು, ಮುಖ ಅಂತೂ ಅದೇ ಇರೋದು ತಾನೆ. ಧೋತ್ರ ಉಟ್ಕೊಂಡ್ರು ಅದೇ ಮುಖ, ಮಡಿ ಉಟ್ಕೊಂಡ್ರು ಅದೇ ಮುಖ, ಪ್ಯಾಂಟ್ ಹಾಕೊಂಡ್ರು. ಹಾಗಾದ್ರೆ ಇವರು ಬೇರೆ ವೇಷ ಹಾಕಿಕೊಂಡ್ರು ಕೂಡ ಗೊತ್ತಾಗಲಿಲ್ಲ ಹೇಗೆ? ವೇಷ ಬೇಕಾದಿರಲಿ. ಅಡಿಗೆಯವರಾದ ಭೀಮಸೇನ ದೇವರು ಧರ್ಮರಾಜ ಸನ್ಯಾಸಿ ಆಗ್ತಾನೆ. ವೇಷಗಳು ಬದಲಾಯಿಸಿದ ಮಾತ್ರಕ್ಕೆ ಇವರು ಪಾಂಡವರು ಅಂತ ಗೊತ್ತಾಗದೇ ಇರೋ ಹಾಗೆ ದುರ್ಗಾದೇವಿಯ ವರ ಇದೆ. ಆ ಸ್ತೋತ್ರ ಮೊನ್ನೆ ನೀವು ಕೇಳಿದ್ರಲ್ಲ, ದುರ್ಗಾದೇವಿ ಒಂದು ಹೇಳ್ತಾಳೆ, ನ ಪ್ರಜ್ಞಾಸ್ಯಂತಿ ಪುರವಃ ಪುರಾವ ತನ್ನಿವಾಸಿನ. ಕೇವಲ ವೇಷಗಳು ಬದಲಾಯಿಸಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ. ಮಡಿ ಉಟ್ಕೊಂಡ ವ್ಯಕ್ತಿ ನಿನ್ನೆ ಮಡಿ ಉಟ್ಕೊಂಡು ಬಂದಿದ್ರು, ಪ್ಯಾಂಟ್ ಹಾಕೊಂಡು ಬಂದಿದ್ದಾರೆ, ಹಾಗೆ ಇವರು ಭೀಮ ಇವರು ಅರ್ಜುನ ಅಂತ ಗೊತ್ತಾಗಬಹುದಾಗಿತ್ತು. ಆದರೆ 1 ವರ್ಷದವರೆಗೆ ಯಾರೂ ನಿಮ್ಮನ್ನ ಗೊತ್ತು ಮಾಡದೇ ಇರೋ ಹಾಗೆ ನಾನು ಅನುಗ್ರಹ ಮಾಡುತ್ತೇನೆ. ಅದು ದುರ್ಗಾದೇವಿಯ ಅನುಗ್ರಹ ಇದ್ದದ್ದಕ್ಕೆ ಪಾಂಡವರ ಪರಿಚಯ ಯಾರಿಗಾಗಿರಲಿಲ್ಲ. ಕೊನೆಗೆ ಯಾವಾಗ ಆ ಸೇನಾಪತಿಗಳೆಲ್ಲ ಬಂದು ಹೇಳ್ತಾರೆ, ದುರ್ಯೋಧನ ಎಲ್ಲ ಮಂತ್ರಿಗಳನ್ನ ಕರೆದ, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನ ಕರೆದ, ಸ್ವಾಮಿ ಮುಂದೆ ಹೇಳಿ ಎಂದ. ಎಲ್ಲಿ ಹುಡುಕಿದ್ರು ಪಾಂಡವರು ಸಿಗ್ತಾ ಇಲ್ಲ. ಏನಾದರೂ ಮುಂದೆ ಉಪಾಯ ಮಾಡಬೇಕು ಅಂದಾಗ ಆ ಸಭೆಯೊಳಗೆ ಸುಶರ್ಮ, ದುರ್ಯೋಧನಿಗೆ ಅತ್ಯಂತ ಬೇಕಾದ ವ್ಯಕ್ತಿ, ಅವನು ಎದ್ದು ಒಂದು ಮಾತು ಹೇಳ್ತಾನೆ, ಪಾಂಡವರನ್ನ ಹುಡುಕುವ ಬದಲು ಒಂದು ಕೆಲಸ ಮಾಡಬಹುದು. ಕೀಚಕ ಮತ್ಸ್ಯ ದೇಶದಲ್ಲಿ ಸತ್ತಿದ್ದಾನೆ. ವಿರಾಟ ನಗರದಲ್ಲಿ ಕೀಚಕನ ಮರಣ ಆಗಿದೆ ಅಂದ್ರೆ ಅಲ್ಲಿದ್ದವರಿಗೆ ಅದರ ಪರಿಚಯ ಇದ್ದೇ ಇರ್ತದೆ. ನಾವು ವಿರಾಟ ನಗರಕ್ಕೆ ಮುತ್ತಿಗೆ ಹಾಕೋಣ, ಎಲ್ಲರೂ ಸೇರಿ ಆಕ್ರಮಣ ಮಾಡಿ ಅಲ್ಲಿರುವ ಸಂಪತ್ತು, ಅಲ್ಲಿರುವ ಆಕಳಗಳನ್ನು ಅಪಹಾರ ಮಾಡೋಣ. ಯಾರಾದರೂ ಒಬ್ಬರು ಬಾಯಿ ಬಿಡುತ್ತಾರೆ, ಅನಾಯಾಸವಾಗಿ ಪಾಂಡವರ ಪರಿಚಯ ಆಗಿಬಿಡುತ್ತದೆ ಅಂತ ಹೇಳಿದಾಗ, ಸರಿ ಈ ಕೆಲಸ ಮಾಡೋರು ಯಾರು? ನಾನೇ ಹೋಗ್ತೇನೆ ಅಂತ. ಮೊದಲು ಕೌರವರು ಬಂದಿಲ್ಲ. ಗೋಗ್ರಹಣ 2 ಬಾರಿ ಆಗಿದೆ, ದಕ್ಷಿಣ ಗೋಗ್ರಹಣ, ಉತ್ತರ ಗೋಗ್ರಹಣ. ಮೊದಲು ಬಂದದ್ದು ಸುಶರ್ಮ. ಅವನ ಜೊತೆಗೆ ಸೈನಿಕರನ್ನ ಕರ್ಕೊಂಡು ಬರ್ತಾನೆ. ವಿರಾಟ ನಗರದ ಮೇಲೆ ಮುತ್ತಿಗೆಯನ್ನು ಹಾಕಿದ. ಅತತ್ತಿಗತ್ತ ಬಹವಹ ಪರಿಗೃಹ್ಯದ ರಂಗವು. ನೋಡಿ, ವಿರಾಟ ರಾಜನ ಅರಮನೆಯೊಳಗೆ ಆಕಳಗಳು ಕಳ್ಳತನಾದದ್ದು 2 ಬಾರಿ. ದಕ್ಷಿಣ ಗೋಗ್ರಹಣದಲ್ಲಿ 6,000 ಆಕಳಗಳ ಕಳ್ಳತನ ಆಗತ್ತೆ ಸುಶರ್ಮ ಬಂದಾಗ. 2ನೇ ಬಾರಿ ಯಾವಾಗ ದುರ್ಯೋಧನ, ಭೀಷ್ಮರು, ದ್ರೋಣರೆಲ್ಲ ಬರ್ತಾರೆ, ಆಗ 10,000 ಆಕಳಗಳ ಕಳ್ಳತನ ಆಗತ್ತೆ ಉತ್ತರ ಗೋಗ್ರಹಣದಲ್ಲಿ. ಆಗಿನ ಕಾಲದಲ್ಲಿ ದೊಡ್ಡ ಸಂಪತ್ತು ಅಂದರೆ ಗೋ ಸಂಪತ್ತು. ವಿರಾಟ ನಗರದಲ್ಲಿರುವ 6,000 ಆಕಳಗಳನ್ನ ಈ ಸುಶರ್ಮನ ಸೈನಿಕರೆಲ್ಲ ಅಪಹಾರ ಮಾಡುತ್ತಿದ್ದಾರೆ. ಆಕಳ ಕಾಯುವುದಕ್ಕೆ ನಕುಲ ಇದ್ದಲ್ಲ, ಸಹದೇವ, ಅಶ್ವಾಧ್ಯಕ್ಷ ನಕುಲ ಇದ್ದ, ಗವಾಧ್ಯಕ್ಷ ಸಹದೇವ. ವಾಸ್ತವಿಕವಾಗಿ ಸಹದೇವ ತಡಿಬಹುದಾಗಿತ್ತು, ಆದರೆ ಇದು ಗೋಗ್ರಹ ನಡಿಬೇಕು ಅಂತ ಅಣ್ಣನ ಧರ್ಮರಾಜನ ಆಜ್ಞೆ ಇದ್ದದ್ದಕ್ಕೆ ಉಳಿದೆಲ್ಲ ಗೋಪಾಲಕರು ಒಂದು ಹೇಳಿದರು ಸಹದೇವನಿಗೆ, ವಿರಾಟ ರಾಜನಿಗೆ, ನಮ್ಮ ನಗರದ ಮೇಲೆ ಆಕ್ರಮಣ ಮಾಡಿದ್ದಾರೆ, ಎಲ್ಲ ಆಕಳಗಳು ಇವಾಗ ಬಂಧನದಲ್ಲಿವೆ. ಆಕಳಗಳು ರತ್ನ ಮುತ್ತು ಎಲ್ಲ ಅಪಹಾರ ಮಾಡಿಕೊಂಡು ಹೋಗ್ತಿದ್ದಾರೆ. ತೇ ಹನ್ಯಮಾನ ಸಂಕೃಪ್ತಾ ತ್ರಿಗರ್ಥ ರಥಯೋಧಿನಃ. ವಿರಾಟ ರಾಜ ಹಾಗಾಗಿ ನಡೀರಿ ಎಂದ. ನಮ್ಮ ರಾಜ್ಯದ ಸಂಪತ್ತು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ, ನೀವು ನನ್ನ ಜೊತೆಗೆ ನಡೀರಿ ಅಂತ ತಾನು ಸೈನ್ಯವನ್ನ ಕಟ್ಟಿಕೊಂಡು ಹೊರಟಿದ್ದಾನೆ. ವಿರಾಟ ರಾಜ ಸಭೆಯಿಂದ ಹೊರಟಾಗ ಯಮಧರ್ಮ ಅರ್ಥಾತ್ ಕಂಕ ಸನ್ಯಾಸಿ ಅಂತಾನೆ, ನಾನು ಬರ್ತೇನೆ ಅಂತ. ಯುದ್ಧ ಮಾಡೋದು ಸನ್ಯಾಸಿಗಳ ಧರ್ಮನ? ಸನ್ಯಾಸಿ ವೇಷದಲ್ಲಿ ಬಂದ್ರೆ ಅದರ ತಕ್ಕಂತೆ ನಡಿಬೇಕು. ಸನ್ಯಾಸಿಗಳು ಪಾಠ ಮಾಡಬೇಕು, ಪ್ರವಚನ ಮಾಡಬೇಕು. ನೋಡಿ, ಸನ್ಯಾಸಿಗಳು ನೇರವಾಗಿ ಮಂಗಳಾರತಿ ಹಚ್ಕೊಳ್ಳೋ ಹಾಗಿಲ್ಲ. ಡೈರೆಕ್ಟ್ ಆಗಿ ಅವರಿಗೆ ಅಗ್ನಿಯಲ್ಲಿ ಹೋಮ ಇಲ್ಲ, ಎಲ್ಲಿಯೂ ಯತಿಗಳು ಹೋಮ ಮಾಡಿದ್ದಿಲ್ಲ. ಯಾರಾದರೂ ಹೋಮ ಮಾಡುವಾಗ ಬಂದು ನಿಂತ್ಕೊಳ್ತಾರೆ ಪೂರ್ಣಾಹುತಿಗೆ. ನೇರವಾಗಿ ಅಗ್ನಿ ಸಂಪರ್ಕ ಇಲ್ಲ. ಯಾರಾದರೂ ದಕ್ಷಿಣೆ ಕೊಟ್ಟರೆ ಡೈರೆಕ್ಟ್ ತಗೊಳ್ಬಾರ್ದಂತ ಸನ್ಯಾಸಿಗಳು. ಹಾಗೆ ಎದುರುಗಡೆ ತಟ್ಟೆನೋ ಬುಟ್ಟೆನೋ ಇಡಬೇಕು, ಅದರಲ್ಲಿ ಹಾಕಬೇಕು, ಕೃಷ್ಣಾರ್ಪಣ ಅಂತ ನಾವು ಅನ್ಬೇಕು. ನಾವೆಲ್ಲ ಆಚಾರ್ಯ ಕೊಟ್ಟ ಹಾಗೆ ತಗೊಳ್ಳೋ ಹಾಗಿಲ್ಲ. ಅನೇಕ ನಿಯಮಗಳು ಸನ್ಯಾಸಿಗಳಿಗೆ. ಊಟದಲ್ಲಿ ನಿಯಮ, ಉಡುವ ಬಟ್ಟೆಯೊಳಗೆ, ಆಹಾರದೊಳಗೆ, ಯಾರ ಮನೆಗೆ ಹೋದ್ರೆ ಹೇಗಿರಬೇಕು. ಆದರೆ ಧರ್ಮರಾಜ ಅಂತಾನೆ ಗೊತ್ತಿತ್ತವನಿಗೆ
ವಿರಾಟರಾಜನ ಗೋ ಸಂಪತ್ತು ಇವತ್ತು ಕಷ್ಟದಲ್ಲಿದೆ, ಅದನ್ನ ನಾವು ಹೋದ್ರೆ ಬಿಡುಗಡೆ ಆಗತ್ತೆ, ನಾನು ಬರ್ತೇನೆ ಅಂದ. ವಿರಾಟರಾಜ ಕೇಳ್ತಾನಲ್ಲ ಸ್ವಾಮಿ, ತಾವು ಸನ್ಯಾಸಿಗಳು, ನಿಮಗೆ ಪ್ರವಚನ ಮಾಡ್ಲಿಕ್ಕೆ ಬರ್ತದೆ, ಅಕ್ಷವಿದ್ಯಾ ಬರ್ತದೆ, ಜೂಜಾಟ, ಯುದ್ಧ ಬರುತ್ತಾ ನಿಮಗೆ? ಧರ್ಮರಾಜ ಅಂತಾನೆ, ಆಗಾಗ ನಾನು ಪಾಂಡವರ ಮನೆಗೆ ಹೋಗ್ತಿದ್ದೆ, ಅಲ್ಲಿ ಕಲ್ತಿದ್ದೇನೆ ಎಂದ. ಪಾಂಡವರ ಸಹವಾಸದಲ್ಲಿ ಇದ್ದದ್ದರಿಂದ ಅಲ್ಪ ಸ್ವಲ್ಪ ಮಟ್ಟಿಗೆ ನನಗೂ ಯುದ್ಧ ಬರ್ತದೆ, ನಾನು ಬರ್ತೇನೆ ಎಂದಾಗ ಸರಿ ಅಂತ ರಥೇಶು ಯುಜ್ಯಮಾನೇಶು, ಎಲ್ಲರೂ ರಥದಲ್ಲಿ ಕೂತ್ಕೊಂಡಿದ್ದಾರೆ, ಕವಚಗಳ ಹಾಕೊಂಡಿದ್ದಾರೆ. ಯುದ್ಧಕ್ಕೆ ಹೋಗಬೇಕಾದರೆ ಕವಚಗಳ ಹಾಕಿಕೊಂಡು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ತಗೊಂಡು ಅಯಂಚ ಬಲವಾನ್ ಶೂರ. ಧರ್ಮರಾಜ ಅಂತಾನೆ, ನಾನು ಬರುವುದರ ಜೊತೆಗೆ ಈ ನಮ್ಮ ಅಡಿಗೆಯವನು ಬರ್ತಾನೆ, ಮಹಾಪರಾಕ್ರಮಿ. ನಾವು ನೀವು ಒಬ್ಬರನ್ನ ಇಬ್ಬರನ್ನ ಯುದ್ಧದಲ್ಲಿ ಕೊಂದ್ರೆ ಏಕಕಾಲಕ್ಕೆ ಸಾವಿರಾರು ಜನರನ್ನು ಕೊಲ್ಲಲ್ಲ ಅವನು. ನೋಡಿ, ಮುಂದೆ 18 ಅಕ್ಷೋಹಿಣಿ ಸೈನ್ಯದ ಮಹಾಭಾರತ ಯುದ್ಧ ನಡೆಯುತ್ತಲ್ಲ ಕುರುಕ್ಷೇತ್ರದಲ್ಲಿ, ಅದರಲ್ಲಿ 11 ಅಕ್ಷೋಹಿಣಿ ಕೌರವರ ಸೈನ್ಯ, ಅದರೊಳಗೆ 7 ಅಕ್ಷೋಹಿಣಿ ಕೊಂದದ್ದು ಭೀಮ ಒಬ್ಬನೇ. 11ರೊಳಗೆ ಸಂಪೂರ್ಣ ಭಾರ ಇಳಿಸಿದ್ದೇ ಭೀಮಸೇನ ದೇವರು. ಇವರು ನನ್ನ ಜೊತೆ ಬರ್ತಾರೆ ಅಂದಾಗ ಸರಿ ಅಂತ ಭೀಮಸೇನ ದೇವರು, ಧರ್ಮರಾಜ, ವಿರಾಟ ರಾಜ, ಅವರ ಸೈನಿಕರೆಲ್ಲ ಹೊರಟಿದ್ದಾರೆ. ಶುರುವಾಯಿತು ನೋಡಿ ಘನಘೋರ ಯುದ್ಧ. ಅವನೇ ಸಾಮಾನ್ಯ ಇರಲಿಲ್ಲ, ಸುಶರ್ಮ ಮಹಾಪರಾಕ್ರಮಿ, ಅನೇಕ ಬಾಣಗಳನ್ನು ಹಾಕ್ತಾನೆ ಧರ್ಮರಾಜನ ಮೇಲೆ, ವಿರಾಟ ರಾಜನ ಮೇಲೆ. ತಚ್ಛ್ರುತ್ವ ನೃಪತೇರ ವಾಕ್ಯಂ. ಕೊನೆಗೇನಾಯ್ತಂದ್ರೆ ಆ ವಿರಾಟ ರಾಜನ ಕೈ ಕಾಲಿಗೆ ಬಂಧನ ಮಾಡಿಬಿಟ್ಟ ಸುಶರ್ಮ. ವಿರಾಟ ರಾಜನ ಕೈಕಾಲಿಗಳಿಗೆ ಹಗ್ಗವನ್ನು ಕಟ್ಟುತ್ತಾನೆ. ವಿರಾಟ ರಾಜ ಬಂಧನದಲ್ಲಿ ಬಿದ್ದ. ಎಲ್ಲಿದ್ದಾರೆ ಪಾಂಡವರು ಹೇಳು? ಅಜ್ಞಾತವಾಸದಲ್ಲಿ ನಿಮ್ಮನೆಗೆ ಬಂದಿದ್ರಲ್ಲ, ಇಲ್ಲೇ ಬಂದಿರಬೇಕು. ಪಾಂಡವರು ಎಲ್ಲಿದ್ದಾರೆ ಅಂತ ಹೇಳಿದರೆ ನಿನ್ನನ್ನು ಬಿಡ್ತೇವೆ, ಆಕಳನ್ನು ಬಿಡ್ತೇವೆ ಅಂತ. ಯಾವಾಗ ವಿರಾಟ ರಾಜ ಬಂಧನಕ್ಕೆ ಒಳಗಾಗಿದ್ದಾನೆ ಗೊತ್ತಾಯಿತು ಧರ್ಮರಾಜನಿಗೆ. ಧರ್ಮರಾಜ ಭೀಮನಿಗೆ ಹೇಳ್ತಾನೆ, ಅವನನ್ನು ಬಿಡುಗಡೆ ಮಾಡುವುದು. ಒಂದೆರಡು ಮಾತು ಹೇಳ್ತಾನೆ ಧರ್ಮರಾಜ, ಬಹಳ ಮಾರ್ಮಿಕವಾದ ಮಾತು. ಸಾಮಾನ್ಯವಾಗಿ ಪ್ರಪಂಚದೊಳಗೆ ಒಂದು ಸಣ್ಣ ಉಪಕಾರ ಒಬ್ಬ ವ್ಯಕ್ತಿಯಿಂದ ಪಡೆದರೆ ಕನಿಷ್ಠ ಪಕ್ಷ ಈ ಉಪಕಾರ ಮಾಡೀರಿ ಅಂತ ಕೃತಜ್ಞತೆ ಆದರೂ ಇರಬೇಕು. ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡಲಿಕ್ಕಾಗಿಲ್ಲ ಅಂದರೆ ಎಲ್ಲರಿಗೂ ಆಗತ್ತೆ ಅಂತಿಲ್ಲ, ಆದರೆ ಪ್ರತಿ ಉಪಕಾರನೇ ಮಾಡಬೇಕು. ಕನಿಷ್ಠ ಪಕ್ಷ ಆ ವ್ಯಕ್ತಿಯಿಂದ ಉಪಕಾರ ಪಡೆದ ಮೇಲೆ ಅವನಿಗೆ ಕೃತಜ್ಞನಾಗಿ ಆಗಿರಬೇಕು. ನೋಡು ಭೀಮಸೇನ, ಒಂದು ದಿನ ಎರಡು ದಿನ ಅಲ್ಲ, 1 ವರ್ಷ ಏನು ಮಾತಾಡದೆ ನಮ್ಮನ್ನು ಇಟ್ಕೊಂಡು ಸಾಕಿದ್ದಾನಪ್ಪ ಇವನು. ಬರೀ ಇಟ್ಕೊಳ್ಳೋದಲ್ಲ, ಊಟಕ್ಕೆ ಹಾಕಿದ್ದಾನೆ. ಇಡೀ ವಿರಾಟ ನಗರದೊಳಗೆ ನಾವು ಹೆಂಗಿದ್ದೀವಿ 1 ವರ್ಷ ನೆನೆಸ್ಕೋ. ಈಗ ಯಾರ್ದೋ ಮನೆಗೆ ಹೋದರೆ ಎಷ್ಟು ಬಂಧನ ಇರುತ್ತೆ ಹೇಳಿ. ನಮ್ಮ ಮನೆಯೊಳಗೆ ಹೇಗೆ ಸ್ವತಂತ್ರ ಇರ್ತೇವೆ, ಹಾಗೆ ಬೇರೆ ಮನೆ ಒಳಗಾಗತ್ತಾ? ಇಲ್ಲೇ ಮಲಗಬೇಕು, ಅಲ್ಲೇ ಇರಬೇಕು. ನಮ್ಮ ಮನೆಗಾದ್ರೆ ಏನ್ ಬೇಕು, ಹೆಂಗ್ ಬೇಕು, ಹೆಂಗೋ ಇರಬಹುದು. 1 ವರ್ಷ ಅಜ್ಞಾತವಾಸದೊಳಗೆ ನಾವು ಬೇರೆಯವರ ಮನೆಯಲ್ಲಿದ್ದೇವೆ ಅನಿಸ್ಲೇ ಇಲ್ಲ. ಅಷ್ಟು ಫ್ರೀಯಾಗಿ ಬಿಟ್ಟಿದ್ದ. ಎಲ್ಲಿ ಬೇಕಾದಲ್ಲಿ ಓಡಾಡಬಹುದು, ತಿರುಗಾಡಬಹುದು, ಬೇಕಾದ ಊಟ ಮಾಡಬಹುದು. ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ರಾಜ. ಇವತ್ತು ಅವನು ಬಂಧನದಲ್ಲಿದ್ದಾನೆ, ಅವರನ್ನು ಬಿಡಿಸೋದು ನಮ್ಮ ಕರ್ತವ್ಯ. ಮೇಲಾಗಿ ವಿರಾಟರಾಜ ಸಾತ್ವಿಕ ಸಜ್ಜನ, ಸಜ್ಜನರಿಗೆ ಯಾವುದೇ ದೃಷ್ಟಿಯಿಂದ ತೊಂದರೆ ಬರಲಿ, ಅದನ್ನ ಬಿಡಿಸೋದು ನಮ್ಮ ಜವಾಬ್ದಾರಿ ಹೊರಡು ಅಂತಾರೆ. ಆಗ ಭೀಮಸೇನ ದೇವರು ಚರಂಚ ವಿವಿಧಾನ್ ಮಾರ್ಗ. ಅಣ್ಣನಿಗೆ ಹೇಳ್ತಾರೆ, ಚಿಂತೆ ಬೇಡ, ಇವನು ನಮ್ಮನ್ನ ರಕ್ಷಣೆ ಮಾಡಿದ್ದಾನೆ ಅಂತಲ್ಲ, ನಮ್ಮನ್ನ ಅಜ್ಞಾತವಾಸದಲ್ಲಿ ಇಟ್ಕೊಂಡು ರಕ್ಷಣೆ ಮಾಡಿದ್ದಾನಂತಲ್ಲ, ಅವನು ಸಾತ್ವಿಕ, ಅವನನ್ನ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ಭೀಮಸೇನ ದೇವರು ಆ ಸುಶರ್ಮನ ಜೊತೆಗೆ ಯುದ್ಧಕ್ಕಾಗಿ ಬರ್ತಾರೆ. ಆ ಸುಶರ್ಮನಿಗೆ ಭೀಮನ ಪರಾಕ್ರಮದ ಅರಿವಿಲ್ಲ. ಅವನು ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ಕೊಂಡಿದ್ದಾನೆ. 14 ಲೋಕಾತ್ಮಕ ಬ್ರಹ್ಮಾಂಡದೊಳಗೆ ದೇವರ ನಂತರದಲ್ಲಿ ಮಹಾಸಾಮರ್ಥ್ಯ ಭೀಮಸೇನ ದೇವರು. ಪ್ರಾಯ ಬೆಳಗ್ಗೆ ಹೊಟ್ಟೆ ತುಂಬ ಊಟ ಮಾಡಿದರೆ ಸಾಯಂಕಾಲ ಪ್ರಾಯ ಏನು ತಗೊಳ್ಳಲ್ಲ. ಅಕಸ್ಮಾತ್ ಆಗಿ ಬೆಳಗ್ಗೆ ಬಹಳ ಹೆವಿಯಾಗಿ ಊಟ ಆದರೆ ರಾತ್ರಿ ಹೋಗಿಷ್ಟು ಹಾಲು ಹಣ್ಣು, ಯಾಕಂದ್ರೆ ನಮ್ಮ ಜಾಠರಾಗಿ ಜೀರ್ಣ ಮಾಡಲ್ಲ. 2 ಹೊತ್ತು ಭಾರವಾದ ಊಟ ಮಾಡ್ಲಿಕ್ಕಾಗಲ್ಲ. ಅನ್ನ ತಿಂತಿತ್ತಂತೆ ಈ ಮಗು ಇದ್ದಾಗ. ಅದು ಹನುಮಾವತಾರದಲ್ಲೂ ತೋರಿಸಿದ್ದಾರೆ, ಭೀಮಾವತಾರದಲ್ಲಿ, ಮಧ್ವಾಚಾರ್ಯರಾದಂತೂ ಕೇಳಿದ್ದೀರಿ ಸುಭದ್ವಿಜಯದಲ್ಲಿ.
ಆಚಾರ್ಯರು ವಾಸುದೇವ ಇದ್ದಾಗ 1 ತಿಂಗಳದ ಮಗುವಿಗೆ ತಾಯಿಯ ಹಾಲು ಬಿಟ್ಟು ಬೇರೆದಿಲ್ಲ. ಪಾಕೆಟ್ ಹೊರಗಿನ ಹಾಲು ಹಾಕಿದ್ರು ಜೀರ್ಣ ಆಗಲ್ಲ ಅದರ ಹೊಟ್ಟೆಗೆ. ವಾಸುದೇವ 1 ತಿಂಗಳದ ಮಗುವಿದ್ದಾಗ ತಾಯಿ ವೇದವತಿ ಮಗುವನ್ನ ಮಗಳ ಕೈಯಲ್ಲಿ ಕೊಟ್ಟಲಂತೆ. ವಾಸುದೇವನಿಗೆ ಮಧ್ವಾಚಾರ್ಯ ಅಕ್ಕ ಇದ್ದು ಕಲ್ಯಾಣಿ ದೇವಿ ಅಂತ ಅವರು ಬರೆದದ್ದು ಸ್ತೋತ್ರ ಇದೆ, ವಾಯುಸ್ತುತಿ ಅಕ್ಕ ಬರೆದದ್ದು. ಆ ಅಕ್ಕನ ಕೈಯಲ್ಲಿ ಮಗುವನ್ನ ತಮ್ಮನನ್ನ ಕೊಟ್ಟು ಕೆಲಸಕ್ಕಾಗಿ ಹೋದರನು. ತಾಯಿ ಹೋಗುವವರೆಗೆ ಸುಮ್ಮನೆ ಇದೆ ಮಗು. ಇನ್ನೇನು ತಾಯಿ ಆಚೆ ಹೋಗಿದ್ದಾಳೆ, ಜೋರಾಗಲಿಕ್ಕೆ ಶುರು ಮಾಡಿತು. ಪಾಪ ಆ ಕೂಸು, ಆ ಹುಡುಗಿದು 12 ವರ್ಷ, ಅದಕ್ಕೆ ಎತ್ಕೊಳ್ತದೆ, ಹೊರಗೆ ಹೋಗ್ತದೆ, ಹೊರಗೆ ತೋರಿಸ್ತದೆ, ಚಂದ್ರ ತೋರಿಸ್ತದೆ, ಏನಿದ್ರು ಅಳು ನಿಲ್ಲಿಸ್ತಾ ಇಲ್ಲ. ಅಯ್ಯೋ ಇಷ್ಟು ಜೋರಾಗ್ತೀನಿ, ಏನ್ ಮಾಡ್ಬೇಕು ಅಂತ ಆ ಮಗುವನ್ನ ಕರ್ಕೊಂಡು ದನದ ಕೊಟ್ಟಿಗೆಗೆ ಬಂದ್ರೆ ಹುರುಳಿಕಾಳು ಕುದಿಸಿಟ್ಟಿದ್ದಾರೆ. ಬಹಳ ಡೇಂಜರ್ ಹುರುಳಿಕಾಳು ಉಸರೆ ಮಾಡ್ಕೊಂಡು ಇಟ್ಟು ತಿಂದ್ರೆ ಅಂದ್ರೆ ಅವ್ರು ಊಟ ಬಿಡೋದೇ ಉತ್ತಮ ಇಲ್ಲ, ಪೂರ್ವಾಷಾಢ ಉತ್ತರಾಷಾಢ. ಆ ಹುರುಳೆಕಾಳನ್ನ 1 ಎತ್ತಿ ಬಾಯಲ್ಲಿ ಇಟ್ಲನ್. ಅಳೋ ನಿಲ್ಲಿಸಿತು ಮಗು. ಅಪ್ಪ ನಿಲ್ಲಿಸಿದೆ ಅಂತ ಸಮಾಧಾನ ಆಯ್ತು. ಹುರುಳೆಕಾಳು ತಿನ್ನೋದು ಮುಗಿತು, ಮತ್ತೆ ಅಳ್ಳಿಕ್ಕೆ ಶುರು ಮಾಡಿ ಮತ್ತೊಂದು ಕಾಳಿಡ್ತಾಳೆ. ತಾಯಿ ಬರುವವರೆಗೆ ಇಡೀ ಪಾತ್ರೆ ತುಂಬ ಹುರುಳೆಕಾಳು ತಿನ್ನಿಸ್ಬಿಟ್ಟಿದ್ದ. ವೇದವತಿ ಮನೆಗೆ ಬಂದು ನೋಡ್ತಾಳೆ, ಅಂಗಳದಲ್ಲಿ ಆಡ್ತಿದೆ, ಹಾಲು ಕುಡಿಸ್ಬೇಕು ಅಂತ ಅವಳು ಕೂಡ ಬರುತ್ತೆ. ಏನಾಯ್ತು ಅಂತ ಹೇಳಿಬಿಟ್ರಿ ಮಗಳು. ಅಳತಿತ್ತು, ಒಂದೊಂದು ಹುರುಳೆಕಾಳು ತಿನ್ನಿಸಿ ಇಡೀ ಪಾತ್ರೆ ತುಂಬ ತಿನ್ನಿಸಿಬಿಟ್ಟೆ. ಏನಾಗತ್ತೆ? ಅಂಗುಷ್ಠ ಮಾತ್ರ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ. ಕುದುರೆಯ ಬಾಲದ ಕೊನೆ ಭಾಗ ಅದನ್ನ 100 ಹೋಳು ಮಾಡಿದಾಗ ಎಷ್ಟು ಉಳಿಯುತ್ತಲ್ಲ ಅಷ್ಟು ಜಾಠರಾಗಿ ನಮ್ಮ ನಿಮ್ಮ ಹೊಟ್ಟೆಯಲ್ಲಿದೆ. ಅಂದ್ರೂ 2 ಕಾಫಿ, 2 ತಿಂಡಿ, 2 ಉಪ್ಪಿಟ್ಟು, ಒಳಗಿಂದು ಹೊರಗಿಂದು, ಕೆಳಗಿಂದು ಮ್ಯಾಲಿಂದು, ಬೇಯಿಸಿದ್ದು ಬೇಯಿಸದೇ ಇದ್ದದ್ದು ಎಲ್ಲ ಜೀರ್ಣ ಮಾಡಲ್ವ? ಬೇಕಾದಷ್ಟು ಹಾಕಿ ಭಸ್ಮ ಮಾಡಿ ಹಾಕ್ತದೆ. ಅಟ್ಟೆ ಜಾಟರಾಗ್ನಿ ಇಟ್ಟು ಕೆಲಸ ಮಾಡುತ್ತದೆ. ಇನ್ನು ಆಚಾರ್ಯರ ಹೊಟ್ಟಿಯೊಳಗೆ ಅಂಗುಷ್ಟದಷ್ಟು ಅಂತಹ ಭೀಮಸೇನ ದೇವರ ಪರಾಕ್ರಮ ಗೊತ್ತಿಲ್ಲವರಿಗೆ. ಭೀಮಸೇನ ಮಹಾಬಾಹು ಗೃಹೀತಂತು ಸುಕರ್ಮಣ. ವಿಶೇಷವಾಗಿ ಅಣ್ಣನ ಮಾತನ್ನ ಕೇಳಿ ಬಂದಿದ್ದಾರೆ. ಸುಶರ್ಮನನ್ನ ಭೀಮಸೇನ ದೇವರು ಯುದ್ಧವನ್ನ ಮಾಡಿ ವಿರಾಟರಾಜನನ್ನು ಬಿಡಿಸಿದರು. ಆ ಸುಶರ್ಮನ ಬಂಧನದಲ್ಲಿದ್ದ ವಿರಾಟನನ್ನ ಬಿಡಿಸಿ ಅವನಿಗೆ ಆ ಹಗ್ಗದಿಂದ ಕಟ್ಟಿದ್ದಾರೆ ಭೀಮಸೇನ ದೇವರು. ವಾಸ್ತವಿಕ ನೋಡಿ, ಆ ಸುಶರ್ಮ ಕೈಗೆ ಸಿಕ್ಕಿದ್ದ. ವಿರಾಟನನ್ನ ಬಿಡಿಸಿದ ಮೇಲೆ ಕೈಗೆ ಸಿಕ್ಕ ಅವನನ್ನ ಭೀಮಸೇನ ದೇವರು ಸಂಹಾರ ಮಾಡಬಹುದಾಗಿತ್ತಲ್ಲ. ಏನಿದ್ರು ದುರ್ಯೋಧನನ ಅನುಚಾರಿ ಅವನು, ಮಾಡಲಿಲ್ಲ. ಧರ್ಮರಾಜ ಬೇಡ ಅಂತಾನೆ. ಈಗ ಸದ್ಯದಲ್ಲಿ ಬಂದದ್ದು ನಮ್ಮ ಸಂಪತ್ತು ಬಿಡಿಸಿಕೊಳ್ಳೋದಕ್ಕೆ. ಇವರೆಲ್ಲ ಕದ್ದುಕೊಂಡು ಹೋದ ಆಕಳನ್ನು ಬಿಡಿಸಿಕೊಳ್ಳೋದಕ್ಕೆ ಯುದ್ಧ ಮಾಡೋಣ, ಸಂಹಾರ ಬೇಡ. ಯಾಕಂದ್ರೆ ಇವತ್ತೇ ಇವನನ್ನು ನೀನು ಕೊಂದು ಹಾಕಿ ಬಿಟ್ಟಿ ಅಂದ್ರೆ ಇನ್ನು 3 ದಿನ ಇದೆ. ಅಷ್ಟಮಿ, ನವಮಿ, ದಶಮಿ. ಯುದ್ಧ ನಡೆದದ್ದು ಅಷ್ಟಮಿ. ದಶಮಿ ದಿನ ಇವರದು ಅಜ್ಞಾತವಾಸ ಮುಗಿತದೆ. ಅಷ್ಟಮಿ, ನವಮಿ, ದಶಮಿ ಈ 3 ದಿನಗಳವರೆಗೆ ನಾವು ಪಾಂಡವರು ಅಂತ ಪರಿಚಯ ಆಗುವುದು ಬೇಡ. ಕೊಲ್ಲಬೇಡ, ಅವನನ್ನ ಬಿಟ್ಕೊಡು ಅಂತಾರೆ ಧರ್ಮರಾಜ. ಭೀಮಸೇನ ದೇವರಂತಾರೆ, ನಾನು ಯಾರನ್ನೇ ಕೊಲ್ಲಬೇಕಾದ್ರೂ ನೀನು ಅಪ್ಪಣೆ ತಗೊಂಡೇ ಕೊಲ್ತೇನೆ, ನೀನು ಬೇಡ ಅಂದ್ರೆ ನಾನು ಬಿಟ್ಟು ಬಿಡ್ತೇನೆ. ನೋಡಿ, ಅಕಸ್ಮಾತ್ತಾಗಿ ಧರ್ಮರಾಜನ ಬದಲಾಗಿ ಭೀಮನಿಗೆ ಅಣ್ಣ ಮಾಡಿ ಧರ್ಮರಾಜನನ್ನ ತಮ್ಮ ಮಾಡಿಬಿಟ್ಟಿದ್ದ ದೇವರು ಅಂದ್ರೆ ಇವತ್ತು ನೀವು ಇದ್ದಿದ್ರೆ ನಾನು ಇರ್ತಿಲ್ಲ ಪ್ರವಚನಕ್ಕೆ. ಮಹಾಭಾರತವೇ ನಡೀತಿರ್ಲಿಲ್ಲ. 5 ವರ್ಷದ ಮಗುವಿದ್ದಾಗ ಕೇಳಿರಿ, ಕೌರವ ಪಾಂಡವರು ಆಟ ಆಡ್ಲಿಕ್ಕೆ ಹೋದರೆ ದುರ್ಯೋಧನ ಏನ್ ಮಾಡ್ತಿದ್ದ? 5 ವರ್ಷ ಇದ್ದಾಗ ಎತ್ತರವಾದ ಹಣ್ಣಿನ ಗಿಡಗಳಲ್ಲಿ ಹಣ್ಣುಗಳನ್ನು ತಗೊಂಡು ತಾನು ತಿಂತಿದ್ದ, ತಮ್ಮಂದ್ರಿಗೆ ಕೊಡ್ತಿದ್ದ, ಪಾಂಡವರಿಗೆ ಕೊಡ್ತಿರ್ಲಿಲ್ಲ. ಹಾಗೆಲ್ಲ ಇವರು ಸಣ್ಣ ಸಣ್ಣವರು ಎಲ್ಲರೂ ಬಂದು ಭೀಮನಿಗೆ ಹೇಳೋರು, ದುರ್ಯೋಧನ ಹಣ್ಣು ತಿಂತಿದ್ದಾನೆ, ಕೊಡೋದಿಲ್ಲ. ಭೀಮಸೇನ ದೇವರು ಒಂದು ಜೋರಾಗಿ ಗಿಡಕ್ಕೆ ಒದಿಬೇಕಂತ ಹಣ್ಣುಗಳ ಜೊತೆಗೆ ಅವನು ಉದುರಿ ಕೆಳಗೆ ಬೀಳ್ತಿದ್ದ. ಆಗಲೇ ಒದಿತಿದ್ರು ಅವರು. ಇವರೇ ಹಣ್ಣಾಗಿದ್ರೆ 5 ವರ್ಷಕ್ಕೆ ಮುಗಿಸ್ಬಿಡೋ, ಇಟ್ಟು ದೊಡ್ಡವನಾಗಿ ಬಿಡ್ತಾನೆ ಇರಲಿಲ್ಲ. ತಾಳ್ಮೆ, ಸಹನೆಯ ಪ್ರತೀಕ ಅಂದ್ರೆ ಧರ್ಮರಾಜ. ಧರ್ಮರಾಜನ ಮಾತನ್ನ ಕೇಳಿ ಸುಶರ್ಮನಿಗೆ ಕಟ್ಟಿ ಹಾಕಿದ್ದಾರೆ, ಬಿಟ್ಟು ಬಿಟ್ಟಿದ್ದಾರೆ. ಎಲ್ಲ ಆ 6,000 ಆಕಳಗಳು ಏನೇನು ವಿರಾಟ್ ನಗರದಿಂದ ಹೋಗಿತ್ತು ಅದನ್ನೆಲ್ಲ ತೆಗೆದುಕೊಂಡು ಬರ್ತಾರೆ. ಸುಶರ್ಮ ಸುಸಂಕೃತ ವಿಚಾರ ಮಾಡ್ತಾನೆ, ಏನ್ ಮಾಡೋದೀಗ? ಭೀಮಸೇನ ದೇವರ ಜೊತೆ ಯುದ್ಧ ಮಾಡ್ತಾನೆ.
ಧರ್ಮರಾಜನ ಜೊತೆ ಯುದ್ಧ ಮಾಡ್ತಾನೆ ಸುಶರ್ಮ. ಭಾರೀ ಪರಾಕ್ರಮದಿಂದ ಯುದ್ಧ ಮಾಡಿ ಕೊನೆಗೆ ವಿರಾಟ್ ರಾಜ ಅಂತಾನೆ ಬಿಟ್ಬಿಡಿ ಅವನನ್ನ, ಹೋಗ್ಲಿ ಏನ್ ಮಾಡ್ತಾನೆ ನೋಡೋಣ. ಏನ್ ಮಾಡ್ತಾನೆ ಬಹಳ ಆದ್ರೆ ಹೋಗಿ ಹೇಳ್ತಾನೆ, ನಾನು ದಕ್ಷಿಣ ಗೋಗ್ರಹ ಎಲ್ಲ ಆಕಳಗಳನ್ನು ತಂದದ್ದು ವಿರಾಟ್ ಬಿಡಿಸ್ಕೊಂಡು ಹೋದ ಅಂತ ಹೇಳ್ತಾನಲ್ಲ. ಸರಿಯಾಗಿ ಅವನಿಗೆ ನಾವು ದಂಡ ಕೊಡೋದು ಬೇಡ ಅಂತ ಹೇಳಿ ಕಳಿಸಿಬಿಡ್ತಾರೆ. ಅವನನ್ನ ಕಟ್ಟಿ ಎಲ್ಲ ಕಡೆಗೆ ವಾರ್ತೆ ಹೋಯಿ, ದುರ್ಯೋಧನವರೆಗೆ ವಾರ್ತೆ ಹೋಯಿ, ನಾವು ಕಳಿಸಿದ ಸುಶರ್ಮನನ್ನ ಪಾಂಡವರು ಬಂಧನದಲ್ಲಿಟ್ಟಿದ್ದಾರೆ, ಎಲ್ಲ ಗೋ ಸಂಪತ್ತು ಮತ್ತೆ ಮರಳಿ ಪಡೆದಿದ್ದಾರೆ. ಯಾವಾಗ ವಿರಾಟ ರಾಜನಿಗೆ ಗೆಲುವಾಯಿ, ಸಾಮಾನ್ಯವಾಗಿ ನೋಡಿ ಯುದ್ಧ ಮಾಡೋದೆಲ್ಲ ಸೈನಿಕರು, ಹೇಳೋದೇನು ವಿರಾಟ್ನು ಬಂದಿದ್ದ. ಸಾಮಾನ್ಯವಾಗಿ 90% ರಾಜ ಯುದ್ಧಕ್ಕೆ ಬರ್ತಿರಲ್ಲ ಎಲ್ಲ ಕಡೆಗೆ, ಸೈನಿಕರು ಬಂದು ಯುದ್ಧ ಮಾಡ್ತಾ ರಾಜ ಗೆದ್ದ. ಯಾವಾಗ ವಿರಾಟ ರಾಜನಿಗೆ ಗೆಲುವಾಯಿತು, ಧರ್ಮರಾಜ ಅಂತಾನೆ ಮತ್ಸ್ಯ ದೇಶದಲ್ಲಿ ಹಬ್ಬ ಮಾಡೋಣ ಅಂದ. ಎಲ್ಲ ಸೈನಿಕರಿಗಂತಾನೆ ಎಲ್ಲಾ ಕಡೆಗೆ ಹೋಗಿ ಹೇಳಿ, ಮತ್ಸ್ಯ ದೇಶದೊಳಗೆ ಎಲ್ಲಾ ಕಡೆಗೆ ಹೇಳಿ, ವಿರಾಟ ರಾಜನಿಗೆ ಜಯವಾಗಿದೆ, ದೊಡ್ಡದಾದ ಸಂಭ್ರಮದ ಆಚರಣೆ ಮಾಡೋಣ. ಯತೈವ ಮಮ ರತ್ನಾರಿ ಯುಷ್ಮಾಕಂ ತಾನಿನೈ ತಥಾ. ಎಲ್ಲ ಕಡೆಗೆ ಜಯ ಘೋಷ ನಡೀತಾ ಇದೆ, ವಿರಾಟ ರಾಜನಿಗೆ ಜಯವಾಗಲಿ ಅಂತ. ಆದರೆ ಧರ್ಮರಾಜ ಎಲ್ಲ ಕಡೆಗೆ ವಿರಾಟನ ಬಗ್ಗೆ ಘೋಷಣೆ ಮಾಡುತ್ತಿದ್ರೆ ಬೇಡ ಅಂತಾರೆ ವಿರಾಟ. ಗೆದ್ದದ್ ನಾನು ಅಲ್ವೇ ಅಲ್ಲ ಅಂದನು. ಭೀಮಸೇನ ದೇವರನ್ನ ಧರ್ಮರಾಜನನ್ನ ನೋಡಿ ವಿರಾಟ್ ರಾಜ ಅಂತಾನೆ, ಇವತ್ತು ನೀವಿಬ್ಬರು ಇರಲಿಲ್ಲ ಅಂದ್ರೆ ನಾನೂ ಇರ್ತಿರ್ಲಿಲ್ಲ, ಈ ನನ್ನ ಸಂಪತ್ತು, ಈ ನನ್ನ ವಿರಾಟ ನಗರ ಭಸ್ಮವಾಗಿ ಹೋಗ್ತೀನಿ. ಅದೇನೋ ನನ್ನ ರಾಜ್ಯಕ್ಕೆ ಬಂದ್ರೆ ನೀವು ಬರುವಾಗ ಅಜ್ಞಾತರಾಗಿ ಬಂದ್ರಿ, ಯಾರು ಗೊತ್ತಿಲ್ಲದೆ ಇರುವಂತೆ ಬಂದ್ರೆ, ಅದರಲ್ಲಿ 1 ವರ್ಷದೊಳಗೆ ನಿಮ್ಮ ಜೊತೆಗೆ ಎಷ್ಟು ಗಣಿಷ್ಠ ಸಂಬಂಧ ಆಗಿದೆ. ಇವತ್ತು ನನ್ನ ಪ್ರಾಣ ಉಳಿಸಿದ್ದೀರಿ, ಬೇಡಿದ್ದು ಕೊಡ್ತೇನೆ ಬೇಡ್ರಿ ಅಂತ. ಇಡೀ ವಿರಾಟ ನಗರ ಇವತ್ತಿನಿಂದ ನಿಮ್ದೆ ಅಂದ್ಬಿಟ್ಟ. ಇಲ್ಲಿರುವ ರತ್ನ, ಮುತ್ತು, ಬೆಳ್ಳಿ, ಬಂಗಾರ ನಿಮಗೆ ಎಷ್ಟು ಬೇಕೋ ಏನು ಬೇಕೋ ಬಳಸ್ಕೊಳ್ರಿ, ಬೇಕಾದಷ್ಟು ತಗೊಳ್ರಿ, ನನ್ನ ಪ್ರಾಣ ಉಳಿಸಿದ್ದೀರಿ. ಅತ್ಯಂತ ಸಂಭ್ರಮದಿಂದ ಧರ್ಮರಾಜನನ್ನ ಭೀಮಸೇನ ದೇವರನ್ನ ಕೊಂಡಾಡ್ತಾನೆ. ಧರ್ಮರಾಜ ನೋಡಿ, ನೀವು ಹೇಳೋರೇ ಯಾರಿಲ್ಲ, ಏನ್ ಬೇಕು ತಗೊಂಡು ಹೋಗ್ರಿ, ಪಂಜ ಹಾಸ್ಕೊಂಡು ತಗೊಂಡು ಹೋಗೋರು ನಾವು. ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಯಾರಾದ್ರೂ ಪರೀಕ್ಷೆ ಕೊಟ್ರೆ, ಸುಧಾ ಗ್ರಂಥದ ಪರೀಕ್ಷೆ ಕೊಟ್ಟು ಚೆನ್ನಾಗಿ ಪರೀಕ್ಷೆ ಕೊಟ್ಟ ಅಂತ ಸತ್ಯಧ್ಯಾನ ಹೇಳೋರಂತೆ. ಅಲ್ಲಿ ಒಳಗಡೆ ಬಂಗಾರದ ಪದಾರ್ಥಗಳೆಲ್ಲ ಇವೆ, ನಿನಗೇನು ಬೇಕೋ ಎಷ್ಟು ಬೇಗ ಎತ್ಕೊಂಡು ಹೋಗುವಂತ. ಪಂಚ ಹಾಸ್ಕೊಂಡು ಎತ್ಕೊಂಡು ಹೋಗ್ತಿದ್ದಾರೆ. ಇವತ್ತಿಗೂ ಅನೇಕ ಜನರ ಮನೆಯೊಳಗೆ ಸತ್ಯಧ್ಯಾನದ ಕೊಟ್ಟ ಮುದ್ರೆಗಳಿವೆ, ಅವರು ಕೊಟ್ಟ ಲೋಟ ವಾಟಕ ಆಗಿನ ಕಾಲದ ಬಂಗಾರ ಅದು. ಹಾಗೆ ಇಡೀ ರಾಜ್ಯನೇ ಒಂದು ಮಾತಾಡ್ತಾನೆ ವಿರಾಟ್ ರಾಜ, ಇವತ್ತಿನಿಂದ ರಾಜ್ಯಕ್ಕೆ ರಾಜನಾಗಿರಬಹುದು, ಆದರೆ ಸಮಗ್ರವಾದ ರಾಜ್ಯದ ಜವಾಬ್ದಾರಿ ನೀನು ಕೊಡ್ತೇನೆ ಅಂತ ಧರ್ಮರಾಜನಿಗೆ. ನೀನೇ ಆಳಪ್ಪ. ಅಷ್ಟು ಆನಂದ ಆಗಿತ್ತು ಅವನಿಗೆ. ಪ್ರಾಣ ಉಳಿಸಿದ್ದಾನೆ ಅಂದ್ರೆ ತನ್ನ ಪ್ರಾಣ ಉಳಿಸಿದ್ದಾನೆ, ಆಕಳಗಳು ಉಳಿಸಿದ್ದಾನೆ. ಆದರೆ ಧರ್ಮರಾಜ ಅಂತಾನೆ, ನಮಗೇನು ಬೇಡ ಅಂದ. ರತ್ನ, ಮುತ್ತು, ಬೆಳ್ಳಿ, ಬಂಗಾರ ಏನ್ ಬೇಡಪ್ಪ, ಪ್ರತಿನಿಂದಾಮಿತೆ ವಾಕ್ಯಂ ಮನೋಜ್ಞಂ ಮಾತ್ಸ್ಯನಂದ. ಏನ್ ಮಾತು ನೋಡಿ, ನಿನ್ನ ಮಾತು ಕೇಳಿ ಆನಂದ ಆಯಿತು ಅಂತಾನೆ ಧರ್ಮರಾಜ. ಇಡೀ ರಾಜ್ಯ ನಿಮ್ಮದು, ಬೇಕಾದ ತಗೊಳ್ರಿ ಅಂತ ಹೇಳಿದೆಲ್ಲ, ಅದರಿಂದ ನಿನಗೆ ನಾವು ನಿನ್ನನ್ನು ಬಿಡಿಸಿದ್ದೇವೆ ಅಂತ ಆನಂದ ಆಗಿದೆ, ಆದರೆ ನಮಗೆ ಆನಂದ 1 ವರ್ಷಗಳವರೆಗೆ ನಮ್ಮನ್ನ ಇಟ್ಟುಕೊಂಡು ಅನ್ನ ಹಾಕಿದ ನಿನ್ನನ್ನು ನಾವು ಬಿಡಿಸಿದಿರಲ್ಲ ಅಂತ ನಮಗೆ ಆನಂದ ಆಗಿದೆ. ನೀ ಬಿಟ್ಟು ಬಂದೆಲ್ಲ, ಶತ್ರುಗಳಿಂದ ದೂರ ಅದೆಲ್ಲ ಅಷ್ಟೇ ಸಾಕು. ರತ್ನ ಬೇಡ, ಮುತ್ತು ಬೇಡ, ರಾಜ್ಯ ಬೇಡ. ಎಲ್ಲ ಪ್ರಜೆಗಳಿಗೆಲ್ಲ ಹೇಳ್ತಾರೆ. ವಿರಾಟ ರಾಜನಿಗೆ ಪರಮಾನಂದವಾಗಿ ಅಲ್ಲಿಂದ ಬಂದಿದ್ದಾರೆ. ಎಲ್ಲ ಆಕಳಗಳನ್ನ ಮತ್ತೆ ಮರಳಿ ತಗೊಂಡು ಬರ್ತಾರೆ. ಬಂದ ಮೇಲೆ ದೊಡ್ಡದಾದ ಸಂಭ್ರಮದ ಉತ್ಸವ. ಆದರೆ ನೋಡಿ, ಪಾಂಡವರಿಗೆ ಆನಂದ ಆಗಿದೆ, ವಿರಾಟ ರಾಜನಿಗೆ ಆನಂದವಾಗಿದೆ. ಆದರೆ ಈ ವಾರ್ತೆ ದುರ್ಯೋಧನಿಗೆ ಗೊತ್ತಾಯಿತು. ನಾವು ಕಳಿಸಿದ ಸುಶರ್ಮ ಸೋತದ್ದು ಮಾತ್ರವಲ್ಲ, ಪಾಂಡವರ ಅಧೀನನಾಗಿ ಇದ್ದಾನೆ. ನೋಡಿ, ಅವನ ಕೈಕಾಲಿಗೆ ಹಗ್ಗವನ್ನ ಕಟ್ಟಿ ಧರ್ಮರಾಜನಿಗೆ ಭೀಮಸೇನ ಕೇಳ್ತಾರೆ, ಇವನಿಗೇನ್ ಮಾಡೋದು ಹೇಳು, ಏನ್ ಮಾಡ್ಬೇಕು ಹೇಳಿ. 6,000 ಆಕಳಗಳನ್ನ ಕಳತನ ಮಾಡ್ಲಿಕ್ಕೆ ಬಂದವ
ಇಷ್ಟೊತ್ತು ಯುದ್ಧ ಮಾಡಿದವ ವಿರಾಟರಾಜನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ ಒಬ್ಬ ವ್ಯಕ್ತಿ ಕೈಗೆ ಸಿಕ್ಕಿದ್ದಾರೆ. ನೀವೇನ್ ಮಾಡ್ತಿದ್ರಿ? ಏನ್ ಕೊಡ್ಬೇಕಂತ ಹೋಗಿ ಶಿಕ್ಷೆ? ಮರಣದಂಡ ಕೊಡ್ಬೇಕು. ಭೀಮಸೇನ ದೇವರು ಏನ್ ಮಾಡಿದ್ರೆ ಹೇಳಿ? ಭೀಮಸೇನ ದೇವರಂತಾರೆ, ನಿಮಗೆ ಪ್ರಾಣ ಭಿಕ್ಷೆ ಕೊಡ್ತೇನೆ, ಮರಣದಂಡ ಕೊಡಲ್ಲ. ಆದರೆ ಇವತ್ತಿನಿಂದ ಎಲ್ಲಾ ಕಡೆಗೆ ಹೋಗಿ ಹೇಳ್ತಾ ಹೋಗ್ಬೇಕು, ನಾನು ವಿರಾಟರಾಜನ ಸೇವಕ. ಬದಲಾಯಿಸ್ಬಿಟ್ರೆ ಅವರನ್ನ. ಇವತ್ತಿನವರೆಗೆ ದುರ್ಯೋಧನೆಗಾಗಿ ಕೆಟ್ಟ ಕೆಲಸ ಮಾಡ್ತಿದ್ದದನ್ನೆಲ್ಲ ಬಿಡಬೇಕು. ಇವತ್ತಿನಿಂದ ಒಳ್ಳೆಯ ಕೆಲಸ ಶುರು ಮಾಡಬೇಕು. ಇನ್ನೊಬ್ಬರಿಗೆ ಒಳ್ಳೆಯದಾಗುವ ಕಾರ್ಯ ಮಾಡಬೇಕು. ಅದನ್ನ ಮಾಡ್ತೀನಂದ್ರೆ ಪ್ರಾಣ ಭಿಕ್ಷೆ ಕೊಡ್ತೇನೆ. ಸಂಹಾರ ಮಾಡಲಿಲ್ಲ ಭೀಮಸೇನ ದೇವರು, ಅವರನ್ನು ಬದಲಾಯಿಸಿ ಬಿಡ್ತಾರೆ. ಹಾಗಾಗಿ ಸೋತ್ ಹೋಗಿಬಿಟ್ಟ ಸುಶರ್ಮ. ದುರ್ಯೋಧನ ಕರೆದ ದ್ರೋಣಾಚಾರ್ಯರನ್ನ. ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯ, ದ್ರೋಣಾಚಾರ್ಯರ ಮಗ ಕೃಪಾಚಾರ್ಯ, ಅಶ್ವತ್ಥ ಎಲ್ಲರೂ ಸೇರಿದ್ದಾರೆ. ಎಲ್ಲರಿಗೆ ಕರೆದು ಹೇಳ್ತಾರೆ, ಸ್ವಾಮಿ ಮುಂದೆ ವಿಚಾರ ಹೇಳಿ. ಈಗ ದುರ್ಯೋಧನ ಯಾವ ಸುಶರ್ಮನೂ ಬಂಧಿತನಾದ, ಅಪಹಾರ ಮಾಡಿದ ಆಕಳಗಳು ಮತ್ತೆ ವಿರಾಟನ ಮನೆಗೆ ಹೋದವು. ಏನ್ ಮಾಡೋದು ಅಂತ ಅಕ್ಷಣ ದ್ರೋಣಾಚಾರ್ಯರಂತಾರೆ, ಅವನನ್ನ ಕಳಿಸಿ ಲಾಭ ಇಲ್ಲ, ನಾವೇ ಹೊರಡೋಣ ಅಂದು. ಅವನ ಕೆಲಸವನ್ನು ಮಾಡಿದ್ದಾರೆ. ಎರಡನೇ ಬಾರಿ ನಾವು ನೀವೆಲ್ಲರೂ ಸೇರಿ ಹೋಗೋಣ, ಇನ್ನೊಮ್ಮೆ ಆ ವಿರಾಟ ನಗರದ ಮೇಲೆ ಆಕ್ರಮಣ ಮಾಡೋಣ, ಇನ್ನಷ್ಟು ಸಂಪತ್ತು ನಾವು ಅಪಹಾರ ಮಾಡೋಣ. ಸರಿ ಅಂತ ದ್ರೋಣಾಚಾರ್ಯರ ಮಾತನ್ನ ಕೇಳಿ ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮಾಚಾರ್ಯ, ಕರ್ಣ, ಆಮೇಲೆ ಶಕುನಿ, ದುಶ್ಯಾಸನ, ಶಲ, ವಿದುಷತಿ, ವಿಕೀರ್ಣ, ಚಿತ್ರಸೇನ, ದುಸ್ಸಹ, ದುರ್ಮುಖ ಇವರೆಲ್ಲ ಹೊರಟಿದ್ದಾರೆ. ದುರ್ಯೋಧನನ ತಮ್ಮಂದರು, ಅವನ ಗುರುಗಳು ಎಲ್ಲರ ಸಹಿತವಾಗಿ ಕವಚವನ್ನು ಧಾರಣ ಮಾಡಿ ಎರಡನೇ ಬಾರಿ ವಿರಾಟ ನಗರದ ಮೇಲೆ ಆಕ್ರಮಣ, ಉತ್ತರ ಗೋಗ್ರಹಣ, 70 ದಿಕ್ಕುಗಳಿಂದ ಮುಕ್ಕಿದ್ದಾರೆ. ಆದ್ರೆ ಏನಾಗಿತ್ತಂದ್ರೆ, ಈ ಕೌರವರೆಲ್ಲ ಎರಡನೇ ಬಾರಿ ಬಂದು ವಿರಾಟ ನಗರದಲ್ಲಿ 10,000 ಆಕಳಗಳನ್ನ ತಮ್ಮ ವಶದಲ್ಲಿ ತಗೊಂಡಿದ್ದಾರೆ. ಆದರೆ ಆ ಎರಡನೇ ಬಾರಿ ಗೋಗ್ರಹಣದಲ್ಲಿ ಆಕಳ ಕಾಯುವಂತಹ ಎಲ್ಲ ಗೋಪಾಲಕರಿರ್ತಾರಲ್ಲ, ಅವರು ವಿರಾಟ ರಾಜನ ಹತ್ರ ಹೋಗಲಿಲ್ಲ. ಅವರೆಲ್ಲ ಹೋಗಿ ವಿರಾಟರಾಜನ ಮಗನಾದ ಉತ್ತರ ಕುಮಾರನ ಹತ್ರ ಹೋಗಿ ಹೇಳ್ತಾರೆ. ಯಾವಾಗಲೂ ನೋಡಿ, ರಾಜ ತನ್ನ ಮಗನಿಂದ ಏನು ಅಪೇಕ್ಷೆ ಪಡ್ತಾನೆ, ನನ್ನಂತೆ ನನ್ನ ಮಗನು ಪ್ರಜೆಗಳ ರಕ್ಷಕನಾಗಬೇಕು. ಹೇಗೆ ಆಚಾರ್ಯರು ತಮ್ಮ ಮಗ ಪಾಠ ಪ್ರವಚನ ಮಾಡೋನಾಗಲಿ, ಡಾಕ್ಟರ್ ತಮ್ಮ ಮಗ ತನ್ನ ನಂತರ ಡಾಕ್ಟರ್ ಆಗಲಿ, ಆಗ್ತಾನು ಬಿಡ್ತಾನ ಮುಂದೆ ಒಂದು ಅಪೇಕ್ಷೆ ಅಂತೂ ಇರತ್ತಲ್ಲ, ನನ್ನ ಮಗ ನನ್ನಂತೆ ಸೇವೆ ಮಾಡಲಿ ಅಂತ. ಹಾಗೆ ಎರಡನೇ ಬಾರಿ ಗೋಗ್ರಹಣದ ಸಂದರ್ಭದಲ್ಲಿ ವಿರಾಟ ರಾಜ ರಾಜ್ಯದಲ್ಲಿ ಇರಲಿಲ್ಲ. ಯಾವಾಗ 10,000 ಆಕಳಗಳ ಅಪಹಾರ ಆಯಿತೋ ಎಲ್ಲರೂ ಯಾರಿಗೆ ಹೇಳಬೇಕೀಗ? ರಾಜ ಇದ್ರೆ ರಾಜನಿಗೆ ಹೇಳಬೇಕು, ರಾಜ ಇಲ್ಲ ಅಂದ್ರೆ ಮಗನಿಗೆ ಹೇಳಬೇಕು. ಎಲ್ಲರೂ ಬಂದು ಉತ್ತರ ಕುಮಾರನಿಗೆ ಹೇಳ್ತಾರೆ, ನಿಮ್ಮ ತಂದೆ ನಿಮ್ಮನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಏನಾದರೂ ಉಪಾಯ ಮಾಡಿ, ಶೀಘ್ರದಲ್ಲಿ ಆಕಳಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಉಪಾಯವನ್ನ ಮಾಡಿ. ಅಂದ ಕ್ಷಣ ಉತ್ತರ ಕುಮಾರ ಹೇಳ್ತಾನೆ, ನಾನೇ ಬರ್ತೇನೆ ಯುದ್ಧಕ್ಕೆ ಅಂದ. ಅವನಿಗೆ ಪ್ರಾರಂಭದಲ್ಲಿ ಯುದ್ಧ ಮಾಡುವ ಅಪೇಕ್ಷೆ ಇರಲಿಲ್ಲ. ಯಾವಾಗ ಪ್ರಜೆಗಳೆಲ್ಲರೂ ಬಂದು ಹೇಳ್ತಾರೆ, ಗೋಪಾಲಕರು ಬಂದು ಹೇಳ್ತಾರೆ, ಕೇವಲ ರಾಜನ ಮಗನಾದ್ರೂ ಸಾಲುವುದಿಲ್ಲ, ರಾಜನ ನಂತರದಲ್ಲಿ ಜವಾಬ್ದಾರಿ ತಗೊಳ್ಬೇಕು. ನಿಮ್ಮನ್ನ ನಂಬಿಕೊಂಡು ಅನೇಕ ಜನ ಇವತ್ತು ಬಾಳುತ್ತಿದ್ದಾರೆ. ವಿರಾಟ ರಾಜನ ನಂತರ ಉತ್ತರ ಕುಮಾರ ನಮ್ಮನ್ನ ನೋಡ್ಕೊಳ್ತಾನೆ ಅಂತ ಪ್ರಜೆಗಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ದಯಮಾಡಿ ಆ ಗೋಗ್ರಹಣಕ್ಕಾಗಿ ಬರಬೇಕು ಅಂದ ಕ್ಷಣ ಇವನು ಪಾಪ ಹೊರಟ. ಆಗೊಂದು ಮಾತಾಡ್ತಾನೆ, ಉತ್ತರ ಕುಮಾರ ಅಂತಾನೆ, ನಾನೇನು ಬರೋದಕ್ಕೆ ಸರಿ ಇದ್ದೇನೆ, ಆದರೆ ನನ್ನ ರಥಕ್ಕೆ ಸಾರಥಿ ಇಲ್ಲ ಅಂದ. ಕೆಲವರಿಗೆ ಏನೋ ಮಾಡೋ ಅಪೇಕ್ಷೆ ಇರಂಗಿಲ್ಲ, ಕಾರಣಗಳು ಕೊಡ್ತಾರೆ ನೋಡಿ. ಅಯ್ಯೋ ನಾಳೆ ನಾವು ಬರಬೇಕಂತ ಅನ್ಕೊಂಡಿದ್ವಿ, ಹುಡುಕೋದು ಪಂಚಾಯತ್ ಬಂದಿಲ್ಲ ಅಂದ್ರೆ ಯುದ್ಧ ಮಾಡಲಿಕ್ಕೆ ನಾನು ರೆಡಿ, ನಾನೇನೋ ಸಿದ್ಧ ಇದ್ದೇನೆ. ಇದಕ್ಕೂ ಮೊದಲು ಯುದ್ಧಕ್ಕೆ ಹೋದಾಗ ನನ್ನ ಸಾರಥಿ ಸತ್ತು ಬಿದ್ದಿದ್ದಾನೆ, ನನಗೆ ಒಬ್ಬ ಒಳ್ಳೆ ಸಾರಥಿ ಸಿಕ್ಕರೆ ನಾನು ಯುದ್ಧಕ್ಕೆ ಹೊರಟೆ. ಯದಾ ನಾನೇನ ಸಹಾಯೇನ ಖಂಡವಂ ಚಾದಪುರ. ಸಾರಥಿ ಬೇಕು ಅಂದ ಕ್ಷಣ ಯಾರನ್ನ ತರೋದೀಗ? ಆ ಸಂದರ್ಭದಲ್ಲಿ ದ್ರೌಪದಿ ಬರ್ತಾಳೆ.
ಆಕ್ಚುಲಿ ದ್ರೌಪದಿ ಮತ್ತು ಅರ್ಜುನ ರಾತ್ರಿ ಹೊತ್ತು ಮಾತಾಡಿರ್ತಾರೆ. ಯಾವಾಗ ಮೊದಲನೇ ಗೋಗ್ರಹಣವಾದ ಮೇಲೆ, ಎರಡನೇ ಬಾರಿ ದುರ್ಯೋಧನಾದಿಗಳೆಲ್ಲ ಆಕ್ರಮಣ ಮಾಡಿದ ಮೇಲೆ ಅವತ್ತಿನ ರಾತ್ರಿ ದ್ರೌಪದಿಯನ್ನ ಕರೆದು ಅರ್ಜುನ ಅಂತಾನೆ, ನಾಳೆ ದಿನ ಯುದ್ಧಕ್ಕೆ ಹೊರಡಬೇಕು. ಉತ್ತರ ಕುಮಾರ ಸಿದ್ಧನಾಗ್ತಾನೆ. ಅವನು ಹೇಳ್ತಾನೆ ನನಗೆ ಸಾರಥಿ ಇಲ್ಲ ಅಂತ. ಆಗ ನೀನ್ ಮಾತಾಡು, ಆ ಬೃಹನ್ ನಡೆಯನ್ನ ಸಾರಥಿ ಮಾಡ್ಕೊಂಡು ಹೋಗು ಅಂತ ಹೇಳು. ಮೊದಲು ಹೇಳಿಬಿಟ್ಟಿದ ಅರ್ಜುನ. ಪ್ರಾತಃ ಕಾಲದಲ್ಲಿ ಹಾಗೆ ಆಯಿತು. ಇವರು ನನಗೆ ಸಾರಥಿ ಇಲ್ಲ, ಸಾರಥಿ ಇದ್ದರೆ ನಾನು ಹೋಗಿ ಯುದ್ಧ ಮಾಡ್ತಿದ್ದೆ ಅಂತ ಯಾವಾಗ ಉತ್ತರ ಕುಮಾರ ಹೇಳ್ತಾನೆ, ಆಗ ಸೈರಂಧ್ರಿ ದ್ರೌಪದಿ ಹೇಳ್ತಾಳೆ, ಬೃಹನ್ನಳೆಯನ್ನ ಸಾರಥಿ ಮಾಡಿಕೋ, ಅವನಂತ ಸಾರಥಿ ನಿನಗೆಲ್ಲೂ ಸಿಗಲ್ಲ. ದ್ರೌಪದಿ ಹೇಳೋ ಮಾತು ಬೃಹನ್ನಳೆಯಂತ ಸಾರಥಿ. ಯಾಕಂದ್ರೆ ಇವನಿಗೆ ಸಾರಥಿಯಾದವನು ಅನಂತ ಗುಣಪೂರ್ಣನಾದ ದೇವರು. ಮುಂದೆ ಆಗೋಗಿದ್ದಾರೆ 18 ಅಧ್ಯಾಯದ ಗೀತಾ ಉಪದೇಶ ಮಾಡಿ ಯಾವ ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿ ಹೋಗಿದ್ದಾರೆ ಅದನ್ನು ಹೇಳಿಲ್ಲ ದ್ರೌಪದಿ. ಇವತ್ತಿನವರೆಗೆ ಯಾರ್ಯಾರು ರಥದಲ್ಲಿ ಯುದ್ಧ ಮಾಡಿದ್ದಾರೆ ಅವರೆಲ್ಲ ಸಾರಥಿಯನ್ನ ಮೀರಿಸುವ ಸಾರಥಿ ಇವರು. ಇವರನ್ನ ಸಾರಥಿ ಮಾಡ್ಕೋ ಅಂತ ಸೈರಂಧ್ರಿ ಹೇಳಿದರೆ, ಇವರೇನಂತಾನೆ ಹೇಳಿ ಉತ್ತರ ಕುಮಾರ, ನಪುಂಸಕರ ಜೊತೆ ನಾನು ಮಾತಾಡಲ್ಲ ಅಂತ ಗುರುತಾನಂತೆ. ಚಾತುರ್ಮಾಸ ವ್ರತ ಕೇಳಿವಿ, ವಿಷ್ಣು ಪಂಚ ಕೇಳಿವಿ. ಅವನು ಷಂಢ ನಪುಂಸಕ, ಅವನ ಜೊತೆ ನಾನು ಮಾತಾಡಲ್ಲ, ಅವನ ಜೊತೆ ಮಾತೇ ಆಡಲ್ಲ ಅಂದ್ರೆ ಸಾರಥ್ಯ ಕರ್ಮ ಎಲ್ಲಿಂದ? ಆಗಿಂದಾಗ ಉತ್ತರ ಕುಮಾರ ತಂಗಿಯನ್ನ ಕರೆದ, ಉತ್ತರೆಯನ್ನ. ನೋಡು, ವಾಸ್ತವಿಕವಾಗಿ ನನಗೆ ಯುದ್ಧಕ್ಕೆ ಹೋಗೋದಕ್ಕೆ ಸಾರಥಿ ಬೇಕು. ಈಗ ಅವಳನ್ನೇ ಸಾರಥಿ, ಆ ಬೃಹನ್ನಳೆಯನ್ನು ಸಾರಥಿ ಮಾಡಿಕೊ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬರೀ ಸೈರಂಧ್ರಿ ಅಲ್ಲ, ಎಲ್ಲರೂ ಹೇಳ್ತಿದ್ದಾರೆ. ನಾನಾಗಿ ಹೋಗಿ ಮಾತಾಡಲ್ಲ, ಒಂದು ಕೆಲಸ ಮಾಡು, ನನ್ನ ಪರವಾಗಿ ನೀನು ಹೋಗಿ ಮಾತಾಡು. ಆಯ್ತು ಅವನು ನಾಟ್ಯಗಾರಕ್ಕೆ ಇರುತ್ತೆ. ಯಾಕಂದ್ರೆ ನಿತ್ಯ ಕಲಿಸ್ತಿದ್ಲ, ಇವಳು ಹೋಗ್ತಿದ್ಲು. ವಿರಾಟ ರಾಜನ ಮಗಳು ಅರ್ಜುನನಿಂದ ಬೃಹನ್ನಳೆಯಿಂದ ನಿತ್ಯ ನರ್ತನ ಕಲಿಬೇಕು. ಆ ಕಾರಣದಿಂದಲೇ ಮುಂದೆ ಅರ್ಜುನಿಗೆ ಕೊಡಬೇಕು ಅಂತ ಅಪೇಕ್ಷೆ ಆಗಿದ್ದು. ಉತ್ತರೆ ಬಂದು ಹೇಳ್ತಾಳೆ, ನನ್ನ ತಮ್ಮ ನಾಳೆ ಅಣ್ಣ ಗೋಗ್ರಹಣಕ್ಕಾಗಿ ಹೋಗ್ತಿದ್ದಾನೆ, ಅವನಿಗೆ ನೀನು ಸಾರಥಿಯಾಗಿ ಹೋಗಬೇಕು. ನೋಡಿ, ಹಿಂದಿನ ಇವನೇ ಹೇಳಿದ್ದು ನನ್ನನ್ನ ಸಾರಥಿಯಾಗಿ ಮಾಡ್ಕೋ ಅಂತ ಹೇಳುವಂತ ದ್ರೌಪದಿಯ ಮುಂದೆ ಹೇಳಿದವ. ಉತ್ತರಾದೇವಿ ಬಂದು ಸಾರಥಿಯಾಗು ಅಂದ್ರೆ ಈ ಬೃಹನ್ನಳೆ ಅಂತಾನೆ, ನಾನೇನ್ ಮಾಡಿ ಸಾರಥಿಯಾಗಿ ಹೋಗಿ ಅಂತ ನನಗೇನ್ ಬರ್ತದೆ? ಇನ್ನೊಂದ್ರೆ ಸ್ಟೆಪ್ ಹಾಡು ಹಾಡು ಅಂದ್ರೆ ಹಾಡ್ತೇನೆ, ಕುಣಿ ಅಂದ್ರೆ ಕುಣಿತೇನೆ, ನರ್ತನ ಕಲಿಸುವಂಥವಳು ನಾನೇನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂದಾಗ ಸೈರಂಧ್ರಿ ಖ್ಯಾತತಿ ಬೃಹನ್ನಳೆ ತ್ವಂ ಸುಶುಕ್ಷಿತಾಂ ಸಂಗ್ರಹಣೆ ರಥಾಶ್ರಯೋ. ನಿನ್ನ ಬಗ್ಗೆ ಎಲ್ಲ ಸೈರಂಧ್ರಿ ಹೇಳಿದ್ದಾಳೆ. ನೀನು ಎಂಥ ಸಾರಥಿ, ಎಂಥ ಪರಾಕ್ರಮಿ, ಖಾಂಡವ ವನ ದಹನ ಮಾಡಿದವು ನೀನು. ಸಾಮಾನ್ಯ ಸಾರಥಿ ಅಲ್ಲ. ಇವತ್ತಿನವರೆಗೆ ನಿನ್ನಂತಹ ಸಾರಥಿ ಯಾರಿಗಿಲ್ಲ. ದಯಮಾಡಿ ಯುದ್ಧಕ್ಕಾಗಿ ಹೊರಡುವಂತ ಕ್ಷಣ ಸರಿ. ಉತ್ತರಾದೇವಿಯ ಮಾತನ್ನ ಕೇಳಿ ಅರ್ಜುನ ಅಂತ ಆಯಿತು ಹೊರಟೆ. ಆದರೆ ಕವಚ ಬೇಕಲ್ಲ ಸಾರಥಿಗೆ. ಉತ್ತರ ಕುಮಾರ ಕವಚ ಕೊಡ್ತಾನೆ, ಹಾಕೊಂಡಿದ್ದಾರೆ, ಹೊರಟಿದ್ದಾರೆ. ನೋಡಿ, ಯಾವನನ್ನ ನಪುಂಸಕ, ಯಾವನನ್ನ ಷಂಢ, ಅವನ ಜೊತೆ ಮಾತಾಡಲ್ಲ ಅಂತಾನೆ ಉತ್ತರ ಕುಮಾರ, ಅವನನ್ನ ಮುಂದೆ ಇದೇ ಷಂಡನೆ ಕುಡಿಸ್ಕೊಂಡು ಬರ್ತಾನೆ. ಅರ್ಜುನ ಅಂತ ಗೊತ್ತಾಗೋವರೆ ಅರ್ಜುನ ಸಾರಥಿಯಾಗಿದ್ದಾನೆ. ಹೇಳ್ತಾನೆ ಉತ್ತರ ಕುಮಾರ, ಹೇಳ್ತಾನೆ ತಗೊಂಡ್ನಡಿ ಅಂದ ರಥವನ್ನ. ಸಮ್ಯಕ್ ಪ್ರಜಾನನ್ನಪಿ ಸತ್ಯ ವಿಕ್ರಮ. ಇವತ್ತಿನವರೆಗೆ ನನ್ನ ಪರಾಕ್ರಮ ಯಾರು ನೋಡಿಲ್ಲ. ರಥವನ್ನು ತೆಗೆದುಕೊಂಡು ನಡಿ, ಎಲ್ಲರನ್ನ ಸಂಹಾರ ಮಾಡಿ ಕುದುರೆಗಳನ್ನು ಬಿಡಿಸ್ಕೊಂಡು, ಯಾವ ಆಕಳಗಳನ್ನು ಬಿಡಿಸ್ಕೊಂಡು ಬರ್ತೇನೆ ಅಂತ ಹೊರಡುವಾಗ ಆನಂದ ಅವನಿಗೆ ಆಗಲಿ ಅಂತ ಬೃಹನ್ನಳೆ ಅರ್ಜುನ ಕವಚ ಹಾಕೊಂಡಿದ್ದಾನೆ, ಸಾರಥಿಯಾಗಿದ್ದಾನೆ. ರಥ ಹೊರಟಿ ಎಲ್ಲಿ ತಂದ? ಎಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲ ನಿಂತಿದ್ದಾರೆ, ಯಾರ ವಶದಲ್ಲಿ ತಮ್ಮ 10,000 ಆಕಳಿವೆ ಅವರು ಮುಂದೆ ತಂದು ನಿಲ್ಲಿಸಿದ. ಬೃಹನ್ನಳೆ ಹೇಳ್ತಾನೆ, ನೋಡು, ಇವರೇ ಎಲ್ಲ ವೀರರು, ಇವ್ರ ಜೊತೆ ಯುದ್ಧ ಮಾಡಬೇಕು. ರಥದಲ್ಲಿ ಕೂತು ನೋಡದ ಬರೇ ಯುದ್ಧ ಅಲ್ಲ. ಎದುರುಗಡೆ ಇದ್ದ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ದುರ್ಯೋಧನ, ದುಶ್ಯಾಸನ
ಅವರನ್ನೆಲ್ಲ ನೋಡಿನೇ ರಥದಲ್ಲಿ ಕೂತ್ಬಿಟ್ಟ. ಉತ್ತರ ಕುಮಾರ ಹೇಳ್ತಾನೆ, ರಥ ತಿರುಗಿಸು ಮನೆ ಕಡೆಗೆಲ್ಲ. ಅಲ್ಲಯ್ಯ, ಬರಬೇಕಾದ್ರೆ ಅಂತ ಪರಾಕ್ರಮದ ಮಾತು ಹೇಳಿದಿ, ಪೌರುಷದ ಮಾತು. ಅಲ್ಲೆಲ್ಲಾ ಕಡೆ ಹೆಣ್ಮಕ್ಳು ಕೂತಿದ್ರು ಅಂತ ಹೇಳಿದ್ಯಾ? ಹೆಣ್ಣು ಮಕ್ಕಳ ಮುಂದೆ ನಾವು ಭಾರಿ ಪರಾಕ್ರಮಿ, ಏನಾಯ್ತು ಈಗ? ಉತ್ತರ ಕುಮಾರ್ ಅಂತಾನೆ, ಎದುರುಗಡೆ ಇದ್ದವ್ರು ಯಾರು ನೋಡು ಅಂದ. ತಿಮಿಂಗಿಲಾದು ಭೀಷ್ಮರು ದ್ರೋಣರಂದ್ರೆ ಏನನ್ಕೊಂಡಿದ್ದೆ? ಪಾಂಡವರಿಗೆಲ್ಲ ಪಾಠ ಹೇಳಿದ ಗುರುಗಳವರು. ಭೀಷ್ಮಾಚಾರ್ಯ ದ್ರೋಣಾಚಾರ್ಯರಂತ ಪರ್ವತ ಎದುರುಗಡೆ ಇದೆ, ನನ್ನಂತಹ ಒಂದು ಸಣ್ಣ ಮಣ್ಣಿನ ಹೆಂಡತಿ ಯುದ್ಧ ಮಾಡ್ಲಿಕ್ಕಾಗತ್ತಾ? ನಾನೇನೋ ರಭಸದಲ್ಲಿ ಹೇಳಿದೆ, ಆ ಸೈನ್ಯ ನೋಡಿ ಭೀಷ್ಮ ದ್ರೋಣರನ್ನ ನೋಡಿ ನನ್ನಿಂದ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಧನುಸ್ ಕೆಳಗಿಟ್ಟು ಬಿಟ್ಟ, ಕಾಲಿಗೆ ಬೀಳ್ತಾನೆ. ಉತ್ತರ ಕುಮಾರ ಹೇಳ್ತಾನೆ, ದಯಮಾಡಿ ಸಾರಥಿ ನನ್ನ ರಥವನ್ನು ತೆಗೆದುಕೊಂಡು ನಡಿ. ಬೃಹನ್ನಳೆ ಅಂತಾನೆ, ಒಂದು ಬಾರಿ ರಥ ರಣರಂಗಕ್ಕೆ ಬಂದು ಬೆನ್ನು ತೋರಿಸಿ ಹೋದರೆ ಮುಂದೆ ನಿನ್ನ ನೀರಂತ ಮಾತಾಡ್ತಾರೆ ಜನ ಎಲ್ಲ. ಪ್ರಪಂಚದೊಳಗೆ ಮರಣ ಒಂದು ಬಾರಿ ಬರ್ತದೆ, ಅಪಕೀರ್ತಿ ಅನ್ನೋದು ದಿನನಿತ್ಯದ ಮರಣ. ಹೆದರಬೇಡ, ಹೇಳಿ ಅಂತ ಹೋಗ್ಬೇಡ. ವಿರಾಟನ ಮಗ ನೀನು, ಅದೆಲ್ಲ ಸರಿ. ನಾನು ಬದುಕಿದ್ರೆ ಮುಂದೆ ಎಲ್ಲ ಅಲ್ಲ, ಇವ್ರ ಜೊತೆ ಯುದ್ಧ ಮಾಡಿದರೆ ನಾನು ಉಳಿಯಲ್ಲ ಅಂತ ಹೇಳಿಬಿಟ್ಟ ಅವನು. ಭೀಷ್ಮ ದ್ರೋಣಾದಿಗಳ ಜೊತೆ ನಾನು ಯುದ್ಧ ಮಾಡೋದಿಲ್ಲ. ನೋತ್ಸವೇ ಕುರುವಿರಿ ಯೋದ್ಧಂ ರೋಮಹರ್ಷಂ ಜಪಶ್ರವೇ. ಮೈಯಲ್ಲಿ ನಡೆಯುತ್ತಿದೆ, ಕೈಯಲ್ಲಿರುವ ಅಸ್ತ್ರ ಕೆಳಗಿಟ್ಟು ಬಿಟ್ಟಿದ್ದಾನೆ, ಬೆವುತ್ತಿದ್ದಾನೆ. ಇನ್ನೇನು ಮಲಮೂತ್ರ ಹಾಕೋದು ಉಳಿದಿದ್ದಷ್ಟೇ. ಇಡೀ ದೇಹ ಬೆವುತ್ತು ಹೋಗ್ಬಿಟ್ಟಿದ್ದಾನೆ ಉತ್ತರ ಕುಮಾರ. ಕೌರವರ ಸೈನ್ಯವನ್ನು ನೋಡಿ ಗಾಬರಿ ಆಗ್ತಾನೆ. ತಿರುಗಿಸು ರಥ ಅಲ್ಲ, ಇಲ್ಲ ಅಂತ ಒಂದ್ಸಲ ಕರ್ಕೊಂಡು ಬಂದೇನಂದ್ರೆ ಯುದ್ಧ ಮಾಡ್ಲೇಬೇಕು. ಕೊನೆಗಂತಾನೆ ಉತ್ತರ ಕುಮಾರ, ಬೆಳ್ಳಿ ಬಂಗಾರ ಕೊಡ್ತೀನಯ್ಯ ನಿನಗೆ, 10,000 ಆಕಳ ಬಿಡಿಸೋದಕ್ಕೆ ನನ್ನ ಪ್ರಾಣ ಹಿಡಿತೀಯ? ಹೋಗಲಿ ಅಂದುಬಿಟ್ಟ. ನೋಡಿ, 10,000 ಆಕಳ ಹೋದ್ರು ನನಗೇನು ಹಾನಿ ಇಲ್ಲ, ಇರೋ ಆಕಳಿಂದ ರಾಜ್ಯ ಮಾಡಬಹುದು. ನನ್ನ ಪ್ರಾಣ ಹೋದರೆ ಆಕಳಗಳ ಹೋಗಲಿ, ನನ್ನ ಮರ್ಯಾದೆ ಹೋದರೂ ಚಿಂತೆ ಇಲ್ಲ, ಪ್ರಾಣ ಉಳಿಯತ್ತಲ್ಲ, ಕರ್ಕೊಂಡು ನಡಿ ನನಗೆ ಮನೆಗೆ. ಆನೆ, ಕುದುರೆ, ಬೆಳ್ಳಿ, ಬಂಗಾರ, ರತ್ನ, ಮುತ್ತು ಅಷ್ಟೇ ಯಾಕೆ, ನೀನೇನು ನರ್ತನ ಶಾಲೆಯಲ್ಲಿ ಕಲಿಸ್ತಿದ್ಯಲ್ಲ, ಅವ್ರನ್ನೆಲ್ಲ ಬೇಕಾದ್ರೆ ನಿನಗೆ ಕೊಟ್ಟು ಬಿಡ್ತೇನೆ. ಕಣ್ಣಲ್ಲಿ ನೀರು ಬರ್ತಿದೆ, ತಗೊಂಡು ನಡಿ ರಥ ಅಂತಾನೆ. ಕೇಳ್ತಾ ಇಲ್ಲ ಇವನು. ಭೀಷ್ಮ ದ್ರೋಣರು ನೋಡಿ ನಡಿ ಬಿಟ್ಟಿದ್ದಾನೆ. ವಿಪ್ರಕಿರಣ ಕೃತೋದ್ಯೋಗ ವಾಚಿತ ಚಂದ್ರಭೂಷಿಣ ತೇನ ಜೇತು ಸಮರೇ ಶೂರಾನ್. ಯಾವ ಬುದ್ಧಿವಂತ ನೋಡಿ, ತಲೆ ಗಟ್ಟಿದೆ ಅಂತ ಯಾವ ಗೋಡೆಗೆ ಹೋಗಿ ಹೊಡ್ಕೊಳ್ಳಲ್ಲ. ಬುದ್ಧಿವಂತರ ಕೆಲಸ ಇಲ್ಲ. ಭೀಷ್ಮ ದ್ರೋಣ ಅಂದ್ರೆ ಏನ್ ಅನ್ಕೊಂಡಿದ್ದಿ ನೀನು? ಇನ್ನೂ ಪಾಪ ನಪುಂಸಕ ಬರ್ತೀವಿ, ಅರ್ಜುನ ಅಂತ ಗೊತ್ತಿಲ್ಲ. ಬೃಹನ್ನಳೆ ನೀನು ಇವರ ಜೊತೆ ಯುದ್ಧ ಮಾಡ್ಲಿಕ್ಕೆಲ್ಲ ಬಹಳ ಸಾಮರ್ಥ್ಯ ಬೇಕು. ದಯಮಾಡಿ ನನಗೆ ಆ ಸಾಮರ್ಥ್ಯವೂ ಇಲ್ಲ. ಅಹಮೇಕೋ ಬಹುನ್ ಬಾಲಃ, ಸರ್ವತಾ ನಾನು ಸಣ್ಣ ಹುಡುಗ. ಭೀಷ್ಮ ದ್ರೋಣಗಳ ಮುಂದೆ ಒಂದು ಸಣ್ಣ ಹುಳ ಇದ್ದಾಗ ನಾನು. ಕೊನೆಗೆ ಬೇಡುವಷ್ಟ ಬೇಡ್ಕೊಂಡ, ಕಾಲಿಗೆ ಬಿದ್ದ, ರತ್ನ ಮುತ್ತು ಕೊಡ್ತೇನೆ ಅಂದ, ಬೇಕಾದಷ್ಟು ಬೆಳ್ಳಿ ಬಂಗಾರ ಕೊಡ್ತೇನೆ. ಏನಾದರೂ ಬೃಹನ್ನಳೆ ಒಪ್ಪಲಿಲ್ಲ, ರಥದಿಂದ ಕೆಳಗಿಳಿದ. ಓಡಲಿಕ್ಕೆ ಶುರು ಮಾಡಿಬಿಟ್ಟ ಉತ್ತರ ಕುಮಾರ. ಪ್ರಾಣ ಭಯ, ರಾಜ್ಯದ ಕಡೆಗೆ ಓಡುತ್ತಿದ್ದಾನೆ. ಯಾವಾಗ ಕುದುರೆಯಿಂದ ರಥದಿಂದ ಕೆಳಗೆ ಹಾರಿ ಉತ್ತರ ಕುಮಾರ ಓಡ್ಲಿಕ್ಕೆ ಶುರು ಮಾಡದ, ಅವನ ಹಿಂದೆ ಇವಳು ಶುರು ಮಾಡಿದ್ದಂತೆ ಬೃಹನ್ನಳೆ. ವಿಚಿತ್ರ ವೇಷ ಅಲ್ವಾ, ಕೂದು ಬೇರೆ ಇದೆ, ನಪುಂಸಕ ವೇಷ. ಓಡ್ತಾ ಇದ್ರೆ ಇವರೆಲ್ಲ ನೋಡಿ ನಗುತ್ತಿದ್ದಾರೆ. ದುರ್ಯೋಧನಾದಿಗಳೆಲ್ಲ ಅಲ್ಲ, ಇನ್ನು ಯುದ್ಧನೇ ಶುರು ಮಾಡಿಲ್ಲ. ಯುದ್ಧ ಮಾಡಬೇಕು ಅಂತ ಬಂದವನು ಓಡುತ್ತಿದ್ದಾನೆ, ಅವನ ಹಿಂದೆ ಈ ಸಾರಥಿ ಓಡುತ್ತಿದ್ದ. ಅದರಲ್ಲಿ ಏನಾಗಿತ್ತು ಅಂದ್ರೆ, ಆ ಬೃಹನ್ನಳೆ ಓಡುತ್ತಾ ಇರುವಾಗ ಒಂದ್ಸಲ ಕೂದಲು ಜಾರಬೇಕು, ಒಂದ್ಸಲ ಉಟ್ಕೊಂಡು ಸೀರೆ ಜಾರಬೇಕು. ಅದು ಜಾರಿ ಬಿದ್ದಾಗೆಲ್ಲ ನಾನು ಹಾಕೊಂಡು ಓಡ್ಬೇಕು. ಗೋತ್ರ ಉಟ್ಕೊಂಡು ಓಡಿದ್ರೆ ಹೆಂಗಾಗ್ತದೆ? ಒಂದೊಂದ್ಸಲ ಒಂದೊಂದು ಬೀಳಬೇಕು. ಆ ಇಬ್ಬರು ಓಡುತ್ತಾ ಇರೋದನ್ನ ನೋಡಿ ಅಪಹಾಸ ಮಾಡ್ತಿದ್ದಾರೆ, ಇವರೆಲ್ಲ ನಗುತ್ತಿದ್ದಾರೆ. ಆದರೆ ಬೃಹನ್ನಳೆ ಹಿಂದೆ ಓಡುತ್ತಾ ಇರುವಾಗ ದ್ರೋಣಾಚಾರ್ಯರು ಭೀಷ್ಮರ ಜೊತೆ ಮಾತಾಡಿದ್ರು. ಸ್ವಾಮಿ, ಅದು ಹೊರಟಿದ್ದಾರಲ್ಲ ನಮ್ಮ ಶಿಷ್ಟ ಅರ್ಜುನ ಅವರು, ಗೊತ್ತಾಗ್ಬಿಟ್ಟು ಅವರಿಗೆ. ಬೃಹನ್ನಳೆಯಾಗಿ ನಪುಂಸಕನಾಗಿ ಹೊರಟದ್ದು ಬೇರೆ ಯಾರಲ್ಲ, ಅವನ ಪರಾಕ್ರಮ ನೋಡಿ
ನಾನು ಖುದ್ದಾಗಿ ಪಾಠ ಹೇಳಿದ ಶಿಷ್ಯ. ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ನೋಡ್ತಾರೆ, ಹೊರಟಿದ್ದಾರೆ. ಕೊನೆಗೆ ಓಡ್ತಾ ಓಡ್ತಾ ಹೋಗಿ ಅರ್ಧ ದಾರಿ ಕೈ ಹಿಡಿದ. ಏನಯ್ಯ ಅಂತಾನೆ ಬೃಹನ್ನಳೆ, ಇವತ್ತಿನವರೆಗೆ ಯಾವ ಪರಾಕ್ರಮ ರಾಜರು ಈ ಕೆಲಸ ಮಾಡಿಲ್ಲ. ರಣರಂಗಕ್ಕೆ ಬಂದು ಓಡ್ ಹೋಗ್ತಿದ್ದಲ್ಲ, ಹೇಳಿ ಅನ್ನಲ್ವ ನಿನಗೆ. ನೋಡು, ಮರಣ ಎಲ್ಲಿದ್ರೂ ಬರ್ತದೆ, ಎಲ್ಲಿದ್ರೂ ಬರ್ತದೆ. ಫ್ಲೈಟ್ ಅಲ್ಲಿ ಹೋದ್ರೆ ಡೇಂಜರ್ ಇದೆ ಅಂತ ಟ್ರೈನಿಗೆ ಹೋದ್ರೆ ಟ್ರೈನಲ್ಲಿ ಆಪತ್ತಿಲ್ವಾ? ಫ್ಲೈಟ್ ಅಲ್ಲೂ ಇದೆ, ಟ್ರೈನ್ ಎಲ್ಲ ಬಿಡ್ರಿ, ಮನೆಯಾಗ ಸುಮ್ಮನೆ ಕೂತ್ರೂ ಇದೆ ಅಲ್ವಾ? ಇದೇ ಜೂನ್ 12ನೇ ತಾರೀಕು ಹೋದ ವರ್ಷ ಅಹಮದಾಬಾದಿಂದ ಲಂಡನ್ಗೆ ಫ್ಲೈಟ್ ಹೊರಟಿ, 240 ಜನ ಟೇಕ್ ಆಫ್ ಮಾಡಿ. ಸರಿ, ಆ ತಾಂತ್ರಿಕ ದೋಷದಿಂದ ಫ್ಲೈಟ್ ಏನೋ ಬಿತ್ತು, ಎಲ್ಲಿ ಬಿತ್ತು ಅವ್ರದ್ದೇನು ಕರೆಕ್ಟ್ ಹೇಳಿ. ತಮ್ಮಷ್ಟು ತಾವು ಅಧ್ಯಯನ ಮಾಡೋ ಮೆಡಿಕಲ್ ಕಾಲೇಜ್ ಹುಡುಗರು ಅವರು. ನಾವು ಸುರಕ್ಷಿತ ಇರಬೇಕು, ಟ್ರೈನಲ್ಲಿ ಸುರಕ್ಷಿತ ಇಲ್ಲ, ಫ್ಲೈಟಲ್ಲಿ ಇಲ್ಲ ಅಂತಿಲ್ಲ. ದೇವರ ಅನುಗ್ರಹ ಇದ್ರೆ ಎಲ್ಲೂ ಸುರಕ್ಷಿತ. ಅವನ ಕಾರುಣ್ಯ ಇಲ್ಲಾಂದ್ರೆ ಮನೆಯಲ್ಲಿ ಕೂತು ಭಯ ತಪ್ಪಿದ್ದಲ್ಲ, ಮರಣಕ್ಕೆ ಹೆದರಿ ಓಡಿ ಹೋಗ್ತಿದ್ಯಲ್ಲ. ನೀನು ಯುದ್ಧ ಮಾಡು, ಅಕಸ್ಮಾತ್ತಾಗಿ ಯುದ್ಧದಲ್ಲಿ ನೀನು ಸತ್ರ ಸ್ವರ್ಗ ಆಗತ್ತೆ, ವೀರ ಸ್ವರ್ಗ. ಚೆನ್ನಾಗಿ ಉಪದೇಶ ಮಾಡ್ತಾನೆ. ಆದರೆ ಅರ್ಜುನನ ಮಾತು ಕೇಳಿ ಹೆದರಿ ಬಿಟ್ಟಿದೆ ಪಾಪ. ಏನಾದ್ರೂ ನನ್ನಿಂದ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಹಾಗಾದ್ರೆ ಈಗ ರಾಜ್ಯಕ್ಕೆ ಹೋಗಿ ನಾವಿಬ್ರು ಏನ್ ಹೇಳೋದು? ಯಾಕಂದ್ರೆ ರಾಜ್ಯದೊಳಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಉತ್ತರ ಕುಮಾರ ಈ ಬೃಹನ್ನಳೆ ಜೊತೆ ಹೋಗಿದ್ದಾನೆ, ಅವರಿಬ್ಬರು ಆಕಳನ್ನು ಬಿಡಿಸಿಕೊಂಡು ಬರ್ತಾರೆ ಅಂತ ಇಡೀ ರಾಜ್ಯ ದಾರಿ ಕಾಯ್ತಿದೆ. ರಾಜ್ಯ ಶ್ರಮಕ್ಕೆ ಪ್ರಾಣ ಕೊಡುತ್ತೀಯ, ನನ್ನಿಂದ ಮಾತ್ರ ಸಾಧ್ಯ ಇಲ್ಲ ಅಂದಾಗ, ಯಾವಾಗ ಇವನು ಆಗೋದೇ ಇಲ್ಲ ಅಂತ ಈ ಕಡೆ ಮಾತುಗಳು ಶುರುವಾಗ್ಬಿಡುತ್ತಂತ. ಆಲ್ರೆಡಿ ದ್ರೋಣಾಚಾರ್ಯರು ಭೀಷ್ಮರ ಜೊತೆ ಮಾತಾಡ್ತಾರೆ, ಕೃಪಾಚಾರ್ಯರು ಅಶ್ವತ್ಥಾಮನ ಜೊತೆ ಮಾತಾಡ್ತಾರೆ. ಇವರೆಲ್ಲ ಆಡೋ ಮಾತು ಕೇಳಿಸ್ಕೊಂಡ ದುರ್ಯೋಧನ. ಆದರೆ ನೋಡಿ, ಆ ಬೃಹನ್ನಳೆಯಾಗಿ ಹೊರಟದ್ದು ಉತ್ತರ ಕುಮಾರ ಮುಂದೆ ಓಡುತ್ತಿದ್ರೆ, ಅದರ ಹಿಂದೆ ಅರ್ಜುನ ಓಡುತ್ತಿದ್ರೆ, ಇವನು ಅರ್ಜುನ ಅಂತ ಭೀಷ್ಮ ದ್ರೋಣರಿಗೆ ಗೊತ್ತಾಯಿತು. ಯಾರಿಗೆ ಗೊತ್ತಾಗಲಿಲ್ಲ? ದುರ್ಯೋಧನಿಗೆ ಹೇಳುತ್ತಿದ್ದಾರೆ ಇಷ್ಟು ಪರಾಕ್ರಮಿಯಾದವನು ಅರ್ಜುನ ಅಂತ. ಆದರೂ ಅವನ ತಲೆಗೆ ಹೋಗ್ತಿಲ್ಲ. ಯಾಕಂದ್ರೆ ಆ ನಪುಂಸಕನ ವೇಷನೇ ಆಗಿತ್ತು. ದುರ್ಯೋಧನ ಅಂದ, ಸ್ವಾಮಿ ನಿಮ್ಮ ಮಾತಿನಂತೆ ಇವನು ಅರ್ಜುನನೇ ಆದರೆ ನನಗೇನು ಹಾನಿ ಇಲ್ಲ ಅಂದ. ಯಾಕಂದ್ರೆ ಇವನು ಅರ್ಜುನ ಅಂತ ಗೊತ್ತಾಗಿ ಬಿಡ್ತದೆ. ಇನ್ನೂ 2 ದಿನ ಅಜ್ಞಾತವಾಸ ಇದೆ. ಮೊದಲೇ ಇವರು ಪರಿಚಯವಾದದ್ದಕ್ಕೆ ಮತ್ತೆ 12 ವರ್ಷ ಅಜ್ಞಾತವಾಸ, 1 ವರ್ಷ ಅಜ್ಞಾತವಾಸ. ಅಕಸ್ಮಾತ್ತಾಗಿ ಇವರು ಅರ್ಜುನ ಅಲ್ಲ ಅಂದ್ರೆ ಇವರು ಯಾರೇ ಆಗಿರಲಿ ಇವನ ಗುಂಡ ನಾನು ಭೂಮಿ ಹಾಕ್ತೇನೆ, 2 ದಿನ ನಾನು ಹಾನಿ ಇಲ್ಲ ಅಂದ. ಅರ್ಜುನನಾದರೂ ಸರಿ, ಆಗದೇ ಇದ್ದರೂ ಸರಿ, ಕೊನೆಗೆ ಓಡಿ ಹೋಗಿ ಯಾವಾಗ ನನ್ನಿಂದ ಆಗೋದಿಲ್ಲ ಅಂತ ಕಾಲು ಹಿಡಿತಾರೆ ಉತ್ತರ ಕುಮಾರ. ಆಗ ಬೃಹನ್ನಳೆ ಹೇಳ್ತಾನೆ, ಹಾಗಾದ್ರೆ ನಾನು ಯುದ್ಧ ಮಾಡುತ್ತೆ, ನೀ ಸಾರಥಿ ಆಗು. ಯುದ್ಧ ನಾನು ಮಾಡ್ತೇನೆ, ನನಗೆ ನೀನು ಸಾರಥಿ ಆಗು ಅನ್ನೋ ಕ್ಷಣ ಆಯಿತು ಅಂತ ರಥದಲ್ಲಿ ಕೂತಿದ್ದಾನೆ. ಸಾರಥ್ಯ ಕರ್ಮವನ್ನು ಮಾಡಬೇಕು. ಯುದ್ಧ ಶುರು ಮಾಡಿಲ್ಲ, ರಥದಲ್ಲಿ ಕೂತ್ಕೊಂಡು ರಥ ಹೊಡೆಯಲ್ಲ. ಯಾವ ಕಡೆಗೆ? ಶಮೀ ವೃಕ್ಷದಲ್ಲಿ ತಾವಿಟ್ಟ ಅಸ್ತ್ರಗಳ ತಗೊಳ್ಬೇಕು, ಆ ಕಡೆ ರಥ ಹೊಡೆಯಲ್ಲ. ಶಮೀ ವೃಕ್ಷದಲ್ಲಿ ಇಟ್ಟಂತಹ ಗಾಂಡೀವ ಧನುಸ್ಸು ತಗೊಳ್ಬೇಕು. ಅದನ್ನು ತಗೊಳ್ಳೋದಕ್ಕಾಗಿ ಈ ಬೃಹನ್ನಳೆ ಹೇಳ್ತಾನೆ ಉತ್ತರ ಕುಮಾರನಿಗೆ, ರಥ ಅವ್ರಿಗೆ ಗೊತ್ತಿಲ್ಲ, ಇದು ಏನು ತಲೆಗೆ ಹೋಗ್ತಿಲ್ಲ. ರಥ ಹೊಡಿ ಅಂತ ಶುರು ಮಾಡಿಬಿಟ್ಟ. ಈ ಕಡೆ ನೋಡಿ, ದ್ರೋಣಾಚಾರ್ಯರು ಅಶ್ವತ್ಥಾಮರು ಮಾತಾಡ್ತಿದ್ದಾರೆ. ಭೀಷ್ಮಾಚಾರ್ಯರು, ಅಲ್ಲ ಯುದ್ಧ ನಾವೆಲ್ಲಿ ನಿಂತಿದ್ದೀವಿ, ಆ ಕಡೆ ಹೊರಟಿದ್ದಾರಲ್ಲ ಅವನು. ದುರ್ಯೋಧನನು ಅಂತಾನೆ, ಯುದ್ಧಕ್ಕಾಗಿ ಬರಬೇಕಾದವನು ಆ ಕಡೆ ಎಲ್ಲ ಹೊರಟಿದ್ದಾನೆ. ಯಾರಿರ್ಬೋದು? ಏನ್ ನಡೆದಿದೆ ಇಲ್ಲಿ? ಏನು ಹೆದರ್ಕೊಂಡು ಹೋಗ್ತಿದ್ದಾರೋ, ಏನ್ ತರೋದಕ್ಕೆ ಹೋಗ್ತಿದ್ದಾರೋ? ಆಗ ದ್ರೋಣಾಚಾರ್ಯರು ಭೀಷ್ಮರು ಮಾತಾಡ್ತಾರೆ. ನೋಡಿ, ಮಹಾಭಾರತ ಒಗಟ್ಟಿದ್ದಾಗಿದೆ. ಅವರು ಮಾತಾಡಿದ ಅರ್ಥವೇ ಆಗಲಿ. ಕೆಲವು ಮನೆ ಹೋದಾಗ ನೋಡ್ಬೇಕು ನೀವು, ಅದರಲ್ಲೂ ತಮಿಳುನಾಡು ಹೋದ್ರೆ ಕನ್ನಡನೇ ಅರ್ಥ ಆಗಲ್ಲ. ಕನ್ನಡನೇ ಇರುತ್ತೆ, ಶಂಕವಾದ್ಯ ಎಷ್ಟು ಹಂಗೆ ಕೊಡ್ಬೇಕು. ನಾವು ಊಟ ಮಾಡ್ತೀರಾ ಅಂತ ಕೇಳ್ತಾರೆ, ಏನು ಅರ್ಥ ಆಗಲ್ಲ. ನೋಡಿ, ಅಲ್ಲಿ ಮಾತಾಡ್ತಿದ್ದಾರೆ, ಪಕ್ಕದಲ್ಲಿ ದುರ್ಯೋಧನ ಇದ್ದಾರೆ. ಆದ್ರೆ ಆ ಮಾತುಗಳು ದ್ರೋಣ ಭೀಷ್ಮರಿಗೆ ಮಾತ್ರ ಸಾಧ್ಯ, ಅವರಿಬ್ಬರಿಗೆ ಅರ್ಥ ಆಯ್ತು. ದ್ರೋಣಾಚಾರ್ಯರಂತಾರೆ, ನದೀಜ ಲಂಕೇಶ ವನಾರಿಕೇತು ನಗಾಫಯೋ ನಾಮ ನಗಾರಿಸೂನು
ಗತ್ಯಾ ಸುರೇಶಃ ಕ್ವಚಿದಂಗನೇನ ಗುರುರ್ಭವಾಶೇ ವಚನಂ ದದಾನಿ. ಭೀಷ್ಮಾಚಾರ್ಯರನ್ನ ನೋಡಿ ದ್ರೋಣಾಚಾರ್ಯರಂತಾರೆ, ಸ್ವಾಮಿಯರು ಹೊರಟದ್ ಯಾರು ಅನ್ಕೊಂಡಿರಿ, ಎಲ್ಲಿ ಹೊರಟದ ಅನ್ಕೊಂಡಿರಿ ನೀವು? ಈ ಚೆನ್ನಾಗಿ ಹೇಳಿದ್ರು. ಅರ್ಜುನ ಅಂತ ಹೇಳಬೇಕಾಗಿತ್ತು ದ್ರೋಣರು. ಏನಂತಾರೆ ನೋಡಿ, ನದೀಜ ಅಂತ ಕರೆದ್ರು. ನದೀಜ ಅಂದ್ರೆ ಗಂಗಾ ನದಿಯಿಂದ ಹುಟ್ಟಿದ ಹೇ ಭೀಷ್ಮನೇ. ದ್ರೋಣಾಚಾರ್ಯರು ಭೀಷ್ಮರನ್ನ ನದೀಜ ಅಂತ ಕೇಳಿದ್ರು. ವನಾರಿ ಲಂಕೇಶ ವನಾರಿ ಕೇತು. ಲಂಕೇಶ ರಾವಣ, ಲಂಕೇಶನ ವನ ಅಶೋಕವನ, ಅದನ್ನ ಧ್ವಂಸ ಮಾಡಿದ ಅರಿ ಹನುಮಂತ, ಅವನೇ ಕೇತು ಅಂದ್ರೆ ಧ್ವಜ, ಆ ಧ್ವಜವಾಗಿ ಉಳ್ಳವ ಅರ್ಜುನ. ವನಾರಿ ಲಂಕೇಶ ನಗಾರಿ ಕೇತು, ನಗಾಫಯೋ ನಾಮ ನಗಾರಿ ಸೂನು. ನಗಾರಿ ಅಂದ್ರೆ ಪರ್ವತ, ಪರ್ವತಗಳನ್ನ ರೆಕ್ಕೆವನ್ನ ಕಡದವ ಇಂದ್ರ, ಅವನ ಸೂನು ಅಂದ್ರೆ ಅಂಶಭೂತನಾದ ಅರ್ಜುನ. ಏನ್ ಮಾತು ನೋಡಿ, ಪಕ್ಕದಲ್ಲಿ ದುರ್ಯೋಧನ ಏನು ಅರ್ಥ ಆಗಲಿಲ್ಲ ಇಬ್ಬರು ಮಾತು, ಒಗಟಿದ್ದಾಗಿದೆ. ಹೋಗ್ತಾ ಇದ್ದವನು ಅರ್ಜುನ ಅಂತ ದ್ರೋಣರಂತಾರೆ, ಆದ್ರೆ ಅವನು ಅರ್ಜುನ ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ. ಲಂಕಾಪತಿಯಾದ ರಾವಣನ ಅಶೋಕವನ ಧ್ವಂಸ ಮಾಡಿದ ಹನುಮಂತ ಯಾವನ ಧ್ವಜದಲ್ಲಿ ರಥದಲ್ಲಿ ಇದ್ದಾನೋ ಅವನೇ ಅರ್ಜುನ. ಅರ್ಜುನ ಹೋಗ್ತಿದ್ದಾನೆ, ಅದು ಹೋಗ್ತಾ ಇರೋದು ಎಲ್ಲೋ ಹೇಳಿ ಅಂದಲ್ಲ, ಅಲ್ಲಿ ಅಸ್ತ್ರವನ್ನ ಇಟ್ಟಿದ್ದಾರೆ, ತಗೊಳ್ಳೋದಕ್ಕೆ ಹೋಗ್ತಿದ್ದಾನೆ. ಬಂದಂತೆ ಆ ರಥದಲ್ಲಿ ಬಂದಾಕ್ಷಣ ಶಬೀವೃಕ್ಷದ ಹತ್ರ ಕರ್ಕೊಂಡು ಬಂದ. ಈ ಕೇಳ್ತಾನೆ ಉತ್ತರ ಕುಮಾರ, ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಎಂದು. ಸೈನಿಕರು ಅಲ್ಲಿದ್ದಾರೆ. ಬೃಹನ್ನಳೆ ಹೇಳ್ತಾನೆ, ಬೇಗ ರಥ ಮೇಲೆ ಗಿಡ ಏರು ಅಂದ. ಮೇಲೆ ಏರಿ ಅಲ್ಲಿರುವ ಆಯುಧಗಳನ್ನು ತೆಗೆದುಕೋ. ಆಯುಧಗಳು ಇಲ್ಲಿ ಯಾಕೆ ಬರ್ತವೆ? ನೀನು ಏರು ಅಂದ. ಗಾಬರಿ. ಯಾಕಂದ್ರೆ ಹೆಂಗ್ ಬಂದಿದ್ರೆ ನಾನು ಮೊನ್ನೆ ಹೇಳಿದ್ದೇನೆ ನಿಮಗೆ ಪ್ರಾರಂಭದಲ್ಲೇ. ಪಾಂಡವರು ಆಯುಧಗಳನ್ನು ಇಟ್ಟು ಒಬ್ಬ ಬ್ರಾಹ್ಮಣನ ಹೆಣವನ್ನ ನೇತಿ ಹಾಕಿ ಬಂದಿದ್ರು. ಒಬ್ಬ ಬ್ರಾಹ್ಮಣನ ಶವ ಬಿದ್ದಿತ್ತು, ಅದನ್ನು ನೇತು ಹಾಕಿದ್ರು. ಅದನ್ನು ನೋಡಿಬಿಟ್ಟ ಈ ಉತ್ತರ ಕುಮಾರ, ಅಯ್ಯೋ ಏನು ಹೆಣ ಇದೆ, ಆಯುಧ ಅಂತೆಲ್ಲ. ಅದು ಶವ ಅಲ್ಲ, ಅದರ ಹಿಂಭಾಗದಲ್ಲಿ ಆಕಳ ಚರ್ಮದಲ್ಲಿ ಆಯುಧಗಳಿವೆ. ತಗೋ. ಮೇಲೆ ಏರ್ತಾರೆ ಗಿಡದ ಮೇಲೆ. ಏನೇ ಪಾಂಡವರ ಆಯುಧಗಳು, ಒಂದೊಂದು ಲಕ್ಷ ಭಾರದಷ್ಟಂತೆ. ಅದರ ಆಯುಧಗಳ ವರ್ಣನೆ ಮಾಡ್ತಾರೆ. ಅದರಲ್ಲಿ ಎಷ್ಟು ಬಂಗಾರ ಇದೆ, ಬೆಳ್ಳಿ ಇದೆ, ಭೀಮಸೇನ ದೇವರ ಗದ, ಅರ್ಜುನನ ಗಾಂಡೀವ, ಧರ್ಮರಾಜನ ಬಾಣ ಬಿಲ್ಲುಗಳು. ಅದನ್ನು ಉತ್ತರ ಕುಮಾರ ಗಿಡದ ಮೇಲೆ ನೋಡುತ್ತಾನೆ. ಇದು ಯಾರದು ಅಂತ ಕೇಳ್ದ. ಪಾಂಡವರದು ಒಂದೈವ. ಪಾಂಡವರ ಆಯುಧ ಇಲ್ಲಿ ಯಾಕೆ ಬಂತು? ಹೌದು, ಪಾಂಡವರ ಆಯುಧ ಅಂತೆಲ್ಲ ಈಗ ಎಲ್ಲಿದ್ದಾರೆ, ಅವರು ನನ್ನ ಸೋದರ ಮಾವಂತರಾಗಬೇಕು ಅಂತ ಉತ್ತರ ಕುಮಾರ. ವನವಾಸದಲ್ಲಿ ಇದ್ರು ಅಂತ ಕೇಳಿದ್ದೆ, ವನವಾಸದ ನಂತರ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ನಿನಗೇನಾದ್ರೂ ಗೊತ್ತಿದೆಯಾ? ಅವ್ರು ಯಾಕೆಲ್ಲ ಆಯುಧವನ್ನು ಬಿಟ್ಟು ಹೋದ್ರು? ನೋಡಿದ್ರೆ ಒಂದೊಂದು ಆಯುಧ, ಅದನ್ನು ಬೇರೆಯವರ ಮನುಷ್ಯರಿಂದ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಗೊಂದಲ ಅಂದ್ರೆ ಗೊಂದಲ ಉತ್ತರ ಕುಮಾರನಿಗೆ. ಆಗ ಅರ್ಜುನ ತಾನೇ, ಇನ್ನು ಬಹಳ ತಲೆ ಕೆಡಿಸೋದು ಬೇಡ ಅಂತ ಹೇಳಿ ಆಯುಧವನ್ನ ಇಳಿಸುವಾಗ ಹೇಳ್ತಾನೆ, ನಾನೇ ಅರ್ಜುನ ಅಂದ. 1 ವರ್ಷದವರೆಗೆ ನಿಮ್ಮ ಮನೆಯೊಳಗೆ ಅಡಿಗೆಯವನಾಗಿದ್ದದ್ದು ನಮ್ಮಣ್ಣ ಭೀಮ, ಸನ್ಯಾಸಿ ಇದ್ದದ್ದು ನಮ್ಮ ಕಂಕ ಅನ್ನು ನಮ್ಮ ದೊಡ್ಡಣ್ಣ, ಬೃಹನ್ನಡೆ ನಾನು, ಅಶ್ವಾಧ್ಯಕ್ಷನಾದವರು ನಕುಲ, ಗವಾಧ್ಯಕ್ಷನಾದವರು ಸಹದೇವ. 5 ಜನ ನಿಮ್ಮ ಮನೆಯೊಳಗೇನೆ ಇದ್ದೇವೆ. ಹೆಂಗ್ ಶಾಕ್ ಆಗಿರ್ಬೇಕು ಹೇಳಿ. ಜೊತೆಗೆ ಇದ್ದವ ಯಾವನನ್ನ ನಪುಂಸಕ ಅಂತ ಕರೆದು ಯಾವನನ್ನ ಕೆಲಸಕ್ಕೆ ಬರದೇ ಇದ್ದವ ಅಂತ ಅಂದಿದ್ದಲ್ಲ, ಇವತ್ತು ಅವನೇ ಅರ್ಜುನ ಅಂದಾಕ್ಷಣ ತಲೆ ತೆರೆದುಬಿಡ್ತು. ಉತ್ತರ ಕುಮಾರನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಕ್ಷಮ ಮಾಡುವಂತಾನೆ. ಏನೇನೋ ಮಾತಾಡ್ತಾನೆ ನಿನ್ ಬಗ್ಗೆ. ಕಣ್ಣೊಳಗೆ ದಳದಳ ನೀರು ಬರ್ತಿದೆ. ಉತ್ತರ ಕುಮಾರನಿಗೆ ತಪ್ಪಿನ ಅರಿವಾಯಿತು. ಯಾವ ಪಾಂಡವರು ಆದರೆ ನೋಡಿ, ಸಾಮಾನ್ಯವಾಗಿ ನಮ್ಮ ಮನುಷ್ಯರಲ್ಲಿ ಒಂದು ನಿಯಮ. ನಾನ್ರಿ ಗೊತ್ತಿಲ್ವ ನಿಮಗೆ, ಅವ್ರ ಮನೆ ಪಕ್ಕದಲ್ಲಿ ಇದ್ನಲ್ಲ, ಎಷ್ಟು ಹೇಳಿದ್ರೆ ತಲೆಗೆ ಹೋಗಲ್ಲ. ಅದಕ್ಕೆ ಇನ್ನೊಂದೆರಡು ಹೇಳಬೇಕು. ಅವತ್ತು ನಮ್ಮ ಮನೆ ಬಂದಿದ್ರಿ, ನೀವು ಬರುವಾಗ ಮಳೆ ಬರ್ತಿತ್ತು, ಅಲ್ಲಿ ನೀರಿತ್ತು, ಜಾರ ಕೊಟ್ಟು ಕೆಳಗೆ ಬಿದ್ರಿ, ನಿಮ್ಮನ್ನ ಆಗಿಲ್ಲ ಹಾಸ್ಪಿಟ್ಲ್ ಬೈಕ್ ನೆನಪು ಬಂತ ಆಚಾರ್ಯ. ಅವ್ರು ಬಿದ್ದಿದ್ದೋ ಮಾಡಿದ್ದು ಒಂದೆರಡು ಹೇಳಬೇಕು.
ಇಲ್ಲಿ ನೋಡಿ, ನಾನೇ ಅರ್ಜುನ ಅಂತ ಹೇಳಿಕೊಂಡಾಗ ಉತ್ತರ ಕುಮಾರನಿಗೆ ಮೊದಲು ನಂಬಿಕೆ ಬರಲಿಲ್ಲ. ಅವನನ್ನ ನೀನು ಅರ್ಜುನ ಅನ್ನೋದಕ್ಕೇನಿದೆ, ಅರ್ಜುನನ 10 ಹೆಸರುಗಳು ಹೇಳೋಣ. ಪಟ 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 ಅರ್ಜುನನಿಗೆ 10 ಹೆಸರುಗಳನ್ನು ಹೇಳಿಬಿಟ್ಟ. ಇವನೇ ಅರ್ಜುನ ಅಲ್ವಾ? ಏನೇನು ಸಂದೇಹಗಳಿತ್ತು ಅದನ್ನೆಲ್ಲ ಕೇಳ್ತಾನೆ. ಉತ್ತರ ಕುಮಾರನಿಗೆ ಒಂದು ಕಡೆ ಆನಂದನೂ ಆಗ್ತಿದೆ, ಭಯನೂ ಆಗ್ತಿದೆ. ಆನಂದ ಯಾಕೆ? ಇಷ್ಟು ದಿನಗಳವರೆಗೆ ನಮ್ಮ ರಾಜ್ಯದಲ್ಲಿ ಇದ್ದದ್ದು ಬೇರೆ ಯಾರಲ್ಲ, ಸಾಕ್ಷಾತ್ ಪಾಂಡವರು ಅಂತ. ಭಯ ಯಾಕಂದ್ರೆ ಯಾವನನ್ನ ನಪುಂಸಕ ಅಂತ ಕರೆದೆ ಖಂಡೀವಧಾರಿಯಾದ ಅರ್ಜುನ ಇದ್ದಾನೆ ಅಂತ ಗೊತ್ತಾಗಿ ಕೊನೆಗೆ ಕ್ಷಮೆ ಯಾಚನೆಯನ್ನ ಕೇಳ್ತಾನೆ. ಅರ್ಜುನ ಎಲ್ಲ ಆಯುಧಗಳನ್ನು ತೆಗೆದುಕೊಂಡ ಹೊರಟಿದ್ದಾರೆ. ಹೋಗುವಾಗ ಮತ್ತೆ ಭಯ ಆಯಿತು. ಕೇಳ್ತಾನೆ, ನಿಜವಾಗೂ ನೀ ಅರ್ಜುನ? ಹೌದಪ್ಪ, ನೀನು 10 ಹೆಸರು ಹೇಳು ಅಂದ. ನೋಡಿ, ಅರ್ಜುನನಿಗೆ ರುದ್ರದೇವರು 10 ಹೆಸರಿಟ್ಟಿದ್ದಾರೆ. ನಾವು ಭಗವದ್ಗೀತೆ ನೀವೆಲ್ಲ ಕೇಳಿ, ಗೀತೆಯೊಳಗೆ ಕೃಷ್ಣ ಅರ್ಜುನನಿಗೆ ಒಂದೇ ಕಡೆ ಒಂದೇ ರೀತಿ ಸಂಬೋಧನ ಮಾಡಿಲ್ಲ. ಒಂದ್ಸಲ ಭಾರತ ಅಂತಾನೆ, ಒಂದ್ಸಲ ಫಲ್ಗುಣ ಅಂತಾನೆ, ಒಂದ್ಸಲ ಜಿಷ್ಣು ಅಂತಾನೆ, ಕೌಂತೆಯ ಅಂತಾನೆ, ಕಿರೀಟಿ ಅಂತಾನೆ. ಒಟ್ಟಾರೆ ಅರ್ಜುನಿಗೆ 10 ಹೆಸರು. ಮೊದಲನೇದ್ದು ಅರ್ಜುನ, ಎರಡನೇದ್ದು ಫಲ್ಗುಣ, ಮೂರನೇದ್ದು ಜಿಷ್ಣು, ನಾಲ್ಕನೇದ್ದು ಕಿರೀಟಿ, ಐದನೇದ್ದು ಶ್ವೇತವಾಹನ, ಆರನೇದ್ದು ಬೀಭತ್ಸು, ಏಳನೇದ್ದು ವಿಜಯ, ಎಂಟನೇದ್ದು ಪಾರ್ಥ, 9ನೇದ್ದು ಸವ್ಯಸಾಚಿ, 10ನೇದ್ದು ಧನಂಜಯ. ಸವ್ಯಸಾಚಿ ಯಾಕಂದ್ರೆ ಬಿಲ್ಲನ್ನ ನೆಲದಲ್ಲಿ ಹಾಕಿ 2 ಕೈಯಿಂದ ಬಾಣ ಬಿಡ್ತಿದ್ದ, ಎಟ್ಟಡಲ್ಲಿ 2 ಕೈಯಿಂದ ಬಾಣ ಹೊಡಿತಿದ್ದ. 10 ಹೆಸರುಗಳು ಹೇಳ್ತಾರೆ. ಉತ್ತರ ಕುಮಾರ ಅಂತ 10 ಹೆಸರು ಬರಲಿ ಕಾರಣ ಏನು ಹೇಳುವಂತ ತುಂಬಾ ಚೆನ್ನಾಗಿದೆ ನೋಡಿ. ಅವನ ಯುದ್ಧದ ಕೂತಿದಾಗ ಇಬ್ಬರು ಮಾತು ಶುರುವಾಯ್ತಿಲ್ಲ. ಈ ಫಲ್ಗುಣ ಅಂತ ಹೆಸರು ಯಾಕೆ ಬಂತು, ಜಿಷ್ಣು ಅಂತ ಯಾಕೆ ಬಂತು, ಅದಕ್ಕೆಲ್ಲ ಕಾರಣವನ್ನ ಕೊಡ್ತಾರೆ. ಪಾಂಡವರು ಅಂತ ಗೊತ್ತಾಯಿತು. ಮುಂದೆ ಆ ಶಮೀರಕ್ಷದಲ್ಲಿರುವಂತಹ ಆಯುಧಗಳನ್ನೆಲ್ಲ ತೆಗೆದುಕೊಂಡು ಯುದ್ಧಕ್ಕಾಗಿ ಹೊರಟಿದ್ದಾರೆ. ಅರ್ಜುನನಿಂದ ಯುದ್ಧ ಶುರುವಾಗುತ್ತೆ. ಘನಘೋರ ಯುದ್ಧ. ಚಿತ್ರ ನೋಡಿ, ಅಶ್ವತ್ಥಾಮ ಅಥವಾ ಭೀಷ್ಮ ದ್ರೋಣ ಅಂದ್ರೆ ಮೇರು ಪರ್ವತ. ಯಾರೂ ಸಾಧ್ಯ ಇಲ್ಲ. ಭೀಷ್ಮ ದ್ರೋಣನ ಎದುರುಗಡೆ ಯುದ್ಧ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ದುರ್ಯೋಧನ, ಕರ್ಣ ಎಲ್ಲರನ್ನ ಇನ್ನೊಬ್ಬನೇ ಸೋಲಿಸ್ತಾ. ಎಷ್ಟರ ಮಟ್ಟಿಗೆ ಅಂದ್ರೆ ಅರ್ಜುನ ಯುದ್ಧ ಮಾಡ್ತಿದ್ರೆ ಓಡ್ ಹೋದರಂತೆ ಎಲ್ಲರೂ. ರಣರಂಗ ಬಿಟ್ಟು ಪಲಾಯನ ಮಾಡ್ತಾರೆ. ಎಲ್ಲರನ್ನ ಸೋಲಿಸಿ 10,000 ಆಕಳಗಳನ್ನು ತೆಗೆದುಕೊಂಡು ಹೊರಟ. ಯುದ್ಧ ಮಾಡಿದ್ಯಾರು? ಅರ್ಜುನ. ಕೌರವರನ್ನು ಓಡಿಸಿದ್ಯಾರು? ಅರ್ಜುನ. ಆಕಳಗಳನ್ನು ಬಿಡಿಸಿದ್ಯಾರು? ಅರ್ಜುನ. ಆದ್ರೆ ಅಲ್ಲೇನು ಗೊತ್ತಾಯ್ತು ಎಲ್ಲ ಕಡೆಗೆ? ಯಾಕಂದ್ರೆ ಬರುವಾಗ ಏನಾಗಿತ್ತು? ಉತ್ತರ ಕುಮಾರ ಯುದ್ಧ ಮಾಡ್ತಾನೆ, ಬೃಹನ್ನಳೆ ಸಾರಥೆ. ಸಾರಥಿ ಯಾವಾಗಲೂ ಯುದ್ಧ ಮಾಡೋದಲ್ಲ, ಬರೀ ಕುದುರೆ ಒಯ್ಯೋದು. ಹಾಗಾಗಿ ಬೃಹನ್ನಳೆ ಬರೀ ಸಾರಥ್ಯ ಕ್ರಮ ಮಾಡಿದ್ದಾನೆ. ಉತ್ತರ ಕುಮಾರ ಕೌರವರ ಜೊತೆಗೆ ಯುದ್ಧ ಮಾಡಿ ಕೌರವರನ್ನೆಲ್ಲ ಸೋಲಿಸಿ ಆಕಳಗಳ ತಂದ. ಹೆಂಗಂತ ಹೇಳಿ, ಯಾರೋ ಅಡಿಗೆ ಮಾಡಿದೆ ನಾನು ಮಾಡಿದೆ ಅಂತ ಹೇಳಿದ್ರೆ ಅಡಿಗೆ ಮಾಡೋದಕ್ಕೆ ಎಷ್ಟು ಕೋಪ ಬರ್ತದೆ. ಆದ್ರೆ ಅರ್ಜುನ ಕೋಪ ಮಾಡ್ಕೊಳ್ಳಿ, ಹೇಳ್ಕೊಂಡ್ರೆ ಗೊತ್ತಾಗತ್ತಲ್ಲ. ಮುಂದೆ ಏನಾಯ್ತಂದ್ರೆ, ವಿರಾಟ ನಗರದಲ್ಲಿ ಬಂದಾಗ ಉತ್ತರ ಕುಮಾರನಿಗೆ ಒಂದು ದೊಡ್ಡ ಸನ್ಮಾನ ಇಟ್ಕೊಂಡ. ಯಾರು? ಅಪ್ಪ ವಿರಾಟ್ ರಾಜ. ನನ್ನ ಮಗ 10,000 ಆಕಳಗಳನ್ನು ಬಿಡಿಸ್ಕೊಂಡು ಬಂದಿದ್ದಾನೆ, ಕೌರವರ ಜೊತೆಗೆ ಎಲ್ಲ ಗೆದ್ದು ಬಂದಿದ್ದಾನೆ ಅಂದಾಕ್ಷಣ ಧರ್ಮರಾಜ ಅಂತಾನೆ, ಯಾರಿಗೆ ಮಾಡ್ತೀನಿ ಸನ್ಮಾನ ಅಂದ. ನಿಜವಾಗಿ ಹೋರಾಡಿದ್ದು ಈ ಬೃಹನ್ನಳೆ, ಯುದ್ಧ ಮಾಡಿದ್ದು ಇವಳು, ಗೆದ್ದುಕೊಂಡು ಬಂದದ್ದು ಈ ಬೃಹನ್ನಳೆ. ನಿನ್ ಮಗನಿಗೆ ಯಾಕೆ ಸನ್ಮಾನ ಅಂದಾಕ್ಷಣ ಆ ಜೂಜಾಟ ಆಡ್ತಾರ ನೋಡಿ, ಬೆಲ್ಲ ಲತ್ತಂತಾರ ನೋಡಿ, ಕಬಡ್ಡಿ, ಅದನ್ನ ತಗೊಂಡು ಜೋರಾಗಿ ಹೊಡೆದ ಅಂತಿದ್ವಿ ಧರ್ಮರಾಜನಿಗೆ. ವಿರಾಟ್ ರಾಜ ಕೋಪ ಬಂತವನಿಗೆ, ನಿನ್ನ ಮಗ ಅಲ್ಲ ಬೃಹನ್ನಳೆ ಗೆದ್ದಿದ್ದು ಅಂತ ಧರ್ಮರಾಜನ ಮಾತು ಕೇಳಿ ಜೋರಾಗಿ ಹೊಡೆದ್ರೆ ಬಾಯಿಂದ ರಕ್ತ ಬರ್ತದೆ. ಧರ್ಮರಾಜನನ್ನ ರಕ್ತ ನೆಲಕ್ಕೆ ಬೀಳಬೇಕು, ದ್ರೌಪದಿ ಒಂದು ಕೈ ಹಿಡಿತಾರೆ. ಆವಾಗ ಡೌಟ್ ಬಂತವನು, ಏನೋ ನಡೆದಿದೆ ಇಲ್ಲಿ, ಯಾರು ನೀವೆಲ್ಲ ಅಂತ ಕೇಳ್ತಾನೆ. ಆಗ ಪಾಂಡವ ಪರಿಚಯ ಆಗುತ್ತೆ. ವಿರಾಟ ರಾಜನಿಗೆ ಪಾಂಡವರು ಅಂತ ಗೊತ್ತಾಗತ್ತೆ. ಅಲ್ಲಿಗೆ
ಪಾಂಡವರು ಅಜ್ಞಾತವಾಸದಲ್ಲಿ ಮತ್ತೆ ಸಿಕ್ಕಿಕೊಂಡಿದ್ದಾರೆ, ಮತ್ತೆ ಹೋಗಬೇಕು ಅಂತ ದುರ್ಯೋಧನ ಜಗಳೇ ಜಗಳ. ಭೀಷ್ಮಾಚಾರ್ಯ ಹೇಳ್ತಾರೆ, ಇಲ್ಲ, ನಿಮಗ ಅವರು ಇವತ್ತು ಅರ್ಜುನ ಗೊತ್ತಾಯ್ತಲ್ಲ, ಅರ್ಜುನ ಇವತ್ತು ಯುದ್ಧಕ್ಕೆ ಬಂದಾರೆ, ನಿನ್ನ ರಾತ್ರಿಗೆ ಅಜ್ಞಾತವಾಸ ಮುಗಿದಿದೆ ಎಂದರು. ನಿನ್ನ ರಾತ್ರಿಗೆ ಅಜ್ಞಾತವಾಸ 1 ವರ್ಷ ಆಗಿದೆ, ಇವತ್ತು ಪಾಂಡವರು ಅಂತ ಗೊತ್ತಾದರೂ ಅವರು ಸರ್ವಥಾ ಮತ್ತೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಭೀಷ್ಮಾಚಾರ್ಯ ನಿರ್ಣಯ ಮಾಡ್ತಾರೆ. ಇದು ಹೆಂಗೆ ಸಾಧ್ಯ? ಅದಕ್ಕೆ ಒಂದೆರಡು ಜ್ಯೋತಿಷ್ಯದ ನಿಯಮ ಇದೆ, ಅದನ್ನು ನಾಳೆ ಹೇಳ್ತೇನೆ. 1 ವರ್ಷದ ಲೆಕ್ಕ ಹೇಗೆ ಮಾಡಬೇಕು? ದುರ್ಯೋಧನ ಇನ್ನು ಮುಗುದಿಲ್ಲ ಅಂತಾನೆ, 1 ವರ್ಷ ಅಜ್ಞಾತವಾಸ ಆಗಿದೆ ಅಂತಾರೆ. ನಾವೇನು ತಿಥಿವಾರ ಹೇಳುವಾಗ ಹೆಂಗೆ ಅಮಾವಾಸ್ಯ ಮಾರನೇ ದಿನ ಹೊಸ ಮಾಸ ಶುರುವಾಗುತ್ತೆ. ಈಗ ಉದಾಹರಣೆಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ಇವತ್ತು, ನಾಡಿದ್ದು ಚತುರ್ದಶಿ, ನಾಡಿದ್ದು ಪೂರ್ಣಿಮಾ, ಆಮೇಲೆ ಪ್ರತಿಪದ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ 2 ಆದ ಮೇಲೆ ಜ್ಯೇಷ್ಠ ಮಾಸ ಮುಗಿದು ಆಷಾಢ ಮಾಸ. ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 1 ಲೆಕ್ಕ, ಹುಣ್ಣಿಮೆಯಿಂದ ಹುಣ್ಣಿಮೆಗೆ 2 ಲೆಕ್ಕ. ಪ್ರತಿ ತಿಂಗಳಲ್ಲಿ 2 ದಿನ ಎಕ್ಸ್ಟ್ರಾ ಬರ್ತದೆ, ಅದನ್ನೇ ಅಧಿಕ ಮಾಸ ಅಂತ ಕರೆಯೋದು. ಅಧಿಕ ಮಾಸವಾದಾಗ ದಿನಗಳು ಹೆಚ್ಚಾಗತ್ತೆ. ಅದನ್ನೆಲ್ಲ ಭೀಷ್ಮರು ಲೆಕ್ಕ ಮಾಡಿ ಅದನ್ನು ತೋರಿಸ್ತಾರೆ. ಅದನ್ನು ನಾಳೆ ದಿನ ತಿಳಿಯೋಣ. ನಾಳೆಗೆ ವಿರಾಟ್ ಪರ್ವದ ಮಂಗಲ ಮಹೋತ್ಸವ, ವಿಶೇಷವಾಗಿ ಅರ್ಜುನನ ವಿಜಯದ ಕಥೆ, ಪಾಂಡವರೆಲ್ಲರೂ ಅನಾಯಾಸವಾಗಿ ದುರ್ಗಾದೇವಿ ಅನುಗ್ರಹ, ಸರ್ವಜ್ಞನಾದ ಕೃಷ್ಣನ ಅನುಗ್ರಹದಿಂದ ಆ ಅಜ್ಞಾತವಾಸವನ್ನು ಪೂರೈಸಿ ಮುಂದೆ ಅರ್ಜುನನ ಆ ಪರಾಕ್ರಮವನ್ನು ನೋಡಿ ಅವನಿಗೆ ಮಗಳನ್ನು ಕೊಡಬೇಕು ಅಂತ ಅಪೇಕ್ಷೆ ಆಯಿತು. ಹೇಗೋ ಎಷ್ಟು ದಿವಸ ಮಗಳಿಗೆ ನರ್ತನವನ್ನು ಕಲಿಸಿದ್ದಾನೆ, ಬೃಹನ್ನಳಿಗೆ ಕೊಡಬೇಕು ಅಂತ ವಿರಾಟ ರಾಜನ ಅಪೇಕ್ಷೆ, ನಾನು ಮಾಡ್ಕೊಳ್ಳಲ್ಲ, ಮಗನಿಗಾಗಿ ತಗೊಳ್ತೇನೆ, ಸೊಸೆಯಾಗಿ ಮಾಡ್ಕೊಳ್ತೇನೆ ಅಂತ ಆ ಅಭಿಮನ್ಯು, ಅರ್ಜುನನ ಮಗನಾದ ಅಭಿಮನ್ಯುವಿಗೂ ಉತ್ತರಾದೇವಿಗೂ ವಿವಾಹ. ಅದು ನಾಳೆ ವಿಶೇಷ ವಿರಾಟ್ ಪರ್ವದ ಕೊನೆ ಭಾಗವನ್ನೇ ಶ್ರವಣ ಮಾಡೋಣ. ಜೊತೆಗೆ ನಾಳೆ ದಿನ ಶ್ರೀಪಾದರಾಜರ ಆರಾಧನೆ. ಪ್ರಾತಃ ಕಾಲದಲ್ಲಿ ನಿಮಗೆ ನಿನ್ನೆ ಮನೆ ತಿಳಿಸಿದ ಹಾಗೆ ಬೆಳಗ್ಗೆ ಪ್ರಾಣದೇವರಿಗೆ ಪಂಚಾಮೃತ ಅಭಿಷೇಕ, ಮಧು ಅಭಿಷೇಕ ಎಲ್ಲ ಕಾರ್ಯಕ್ರಮಗಳಿರ್ತದೆ. ಅನಂತರದಲ್ಲಿ ಶ್ರೀಪಾದರಾಜರ ಚರಿತ್ರೆ, ಅವರ ಗ್ರಂಥಗಳು, ಅವರ ಮಹಿಮೆ, ಅದೇ ನಿಜವಾದ ಆರಾಧನೆ. ಆರಾಧನೆಯನ್ನು ಶಬ್ದಕ್ಕೆ ಬಟ್ಟಿ ಒಂದಿನ ಊಟ ಹೊರಗೋಯ್ತು ಅಂದ್ರೆ ಆರಾಧನೆ ಇಲ್ಲ. ಯಾರು ಆರಾಧನೆ ಮಾಡ್ತೀವಿ, ಅವ್ರು ಹೇಗಿದ್ರು, ಅವರು ನಮಗೆ ಕೊಟ್ಟ ಸಂದೇಶ ಏನು, ಅವರು ಇಡೀ ಜೀವನ ಮಾಡಿದ್ದೇನು, ಅದನ್ನು ತಿಳ್ಕೊಂಡಾಗಲೇ ಅದು ಆರಾಧನೆ ಆಗುತ್ತೆ. ಶ್ರೀಪಾದರಾಜರು ಅವರ ಕಾಲದಲ್ಲಿ ಏನಿತ್ತು, ಹೇಗಿತ್ತು, ಅವರು ಮಾಡಿದ ದೇವರ ಆರಾಧನೆ, ಅವರು ಶ್ರೀ ವ್ಯಾಸರಾಜರಿಗೆ ಕೊಟ್ಟ ಪಾಂಡಿತ್ಯ ಜ್ಞಾನ, ಅವರ ಬಗ್ಗೆ, ಅವರ ಗ್ರಂಥಗಳ ಬಗ್ಗೆ 11 ಗಂಟೆಗೆ ಪ್ರವಚನ ಇರ್ತದೆ. ಆನಂತರ ತೀರ್ಥ ಪ್ರಸಾದ ಇರ್ತದೆ. ಮತ್ತೆ ಸಾಯಂಕಾಲ ವಿಶೇಷವಾಗಿ ವಿರಾಟ್ ಪರ್ವದ ಮಂಗಳಿದೆ. ಎಲ್ಲರೂ ಬನ್ನಿ, ಎಲ್ಲರಿಗೂ ಈ ಪರಮಾತ್ಮ ಪಾಂಡವರು ಅನುಗ್ರಹವನ್ನು ಮಾಡಲಿ. ಕೇವಲ ಶ್ರವಣ ಮಾಡಿದ ಮಾತ್ರವಲ್ಲ, ವಿರಾಟ್ ಪರ್ವ ಯಾರು ಕೇಳಿದ್ರೆ ನಿಮ್ಮ ಮನೆಗೆ ಮಾತ್ರ ಮಳೆ ಬರಲಿ ಅನೇಕಾಗಲ್ಲ. ಇಲ್ಲಿ ಬಂದವರು ಬರದೇ ಇದ್ದರು ಒಟ್ಟಿಗೆ ಸಮಾಜಕ್ಕೆ, ಜಗತ್ತಿಗೆ ಒಳ್ಳೆಯದಾಗಲಿ. ನಾನು ಮೊನ್ನೆ ನಿತ್ಯವೂ ಹೇಳ್ತಿದ್ದೇನೆ, ಕೇವಲ ಮಳೆಗಾಗಿ ವಿರಾಟ್ ಪರ್ವ ಅಲ್ಲ, ಮಳೆನೂ ಬೇಕು. ಜೊತೆಗೆ ಇವಾಗ ನೋಡಿ ಎಷ್ಟು ದುಷ್ಟತನ, ಕ್ರೌರ್ಯ ಬೆಳೆದಿದೆ, ವಿಚಿತ್ರ ಹಿಂಸೆ ಮಾಡೋದು ಎಷ್ಟಾಗ್ತಿದೆ ನೋಡಿ. ಒಂದೊಂದು ಕೇಳಿದ್ರಂತೂ ಇಷ್ಟು ದುಃಖ ಆಗತ್ತೆ. 60 ಕೋಟಿ ರೂಪಾಯಿಗೆ ಒಬ್ಬ 60 ಕೋಟಿ ರೂಪಾಯಿ ಸಂಪತ್ತಿರೋ ಒಬ್ಬ ವ್ಯಕ್ತಿ, ದೊಡ್ಡ ಶ್ರೀಮಂತ, ಅವನು ಮದುವೆ ಆಗ್ಬೇಕಾಗಿ ಒಂದು ಹುಡುಗಿ ಅಪೇಕ್ಷೆ ಪಟ್ಟು ಅವನ ಜೊತೆಗೆ ಎಂಗೇಜ್ಮೆಂಟು ಆಯ್ತು. ಒಂದಿನ ಓಡಾಡ್ಕೊಂಡು ಬರೋಣ ಅಂತ ಇಬ್ಬರು ಹೋಗಿದ್ದಾರೆ. ದೊಡ್ಡದಾದ ನದಿ ಸರೋವರ ನೋಡ್ಕೊಂಡು ಬರೋಣ ಅಂತ ಹಿಂದಿನಿಂದ ದೂಗಿಸಿ ಕೊಂದಾಕ್ಬಿಟ್ಟಿದ್ದಾರೆ. ನೋಡೋದು ಮೊನ್ನೆ 1 ವಾರ ಆಯ್ತು. ದಿನನಿತ್ಯ ನೋಡ್ತೀವಿ ನಾವು ಈ ಎಲ್ಲ ಕ್ರೂರವಾದ ಹಿಂಸೆಗಳೆಲ್ಲ ನಿಂತು ಹೋಗಲಿ, ಧರ್ಮ ಕ್ರಮಗಳು ನಡೆಯಲಿ, ಪಾಠ ಪ್ರವಚನ ನಡೆಯಲಿ. ವಿಶೇಷವಾಗಿ ನಮ್ಮ ಪ್ರಾಚೀನ ಪರಂಪರೆಯಿಂದ ಬಂದ ಈ ಮಡಿ ಮೇಲಿಗೆ ಪೂಜಾ, ಪಾಠ, ಪ್ರವಚನ, ಇದೆಲ್ಲ ಯತಿಗಳ ಆರಾಧನೆ ಇದೇನಿದೆ, ಇದು ನಿರಾತಂಕವಾಗಿ ನಡೆಯಲಿ ಅಂತ ಈ ವಿರಾಟ್ ಪರ್ವದ ಪ್ರವಚನದ ಮಂಗಳದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಜೊತೆಗೆ ಭಗವಂತನ ಅನಂತ ಸನ್ನಿಧಾನ ಇರುವಂತಹ ಕುರುಕ್ಷೇತ್ರದಲ್ಲಿ 1 ವಾರ ಜ್ಞಾನಸತ್ರ ಮಾಡಬೇಕು ಅಂತ ಹರಿವಾಯ ಗುರುಗಳೇ ಸಂಕಲ್ಪ ಮಾಡಿ ಅದು ಒಳಗೆ ರೂಢಿಸಿದ್ದಾರೆ. ಅದರ ಒಂದು ನಿಮಿತ್ತವಾಗಿಯೂ ಈ ಮಹಾಭಾರತ ಪ್ರವಚನ ನಡೆದಿದೆ. ವಿರಾಟ್ ಪರ್ವ ಮುಗಿದ ಮೇಲೆ ಮತ್ತೆ ಪ್ರಾರಂಭದಿಂದ ಆದಿಪರ್ವ, ಸಭಾಪರ್ವ, ಒಂದೊಂದು ಪರ್ವಗಳನ್ನು ಸಂಕ್ಷೇಪದಲ್ಲಿ ಹೇಳಿ ಎಲ್ಲ ಪರ್ವಗಳ ಒಂದು ಮಂಗಲ ಮಹೋತ್ಸವ. ಅದು ಕುರುಕ್ಷೇತ್ರದಲ್ಲಿ 1 ವಾರ ಅಲ್ಲಿ ಇರ್ತೀವಂದ್ರೆ ದೊಡ್ಡ ಸೌಭಾಗ್ಯ. ಸಾಕ್ಷಾತ್ ಕೃಷ್ಣ ಓಡಾಡಿದ, ಪಾಂಡವರು ಓಡಾಡಿದ ಭೂಮಿ ಉತ್ತಮ. ಎಲ್ಲರೂ ಯುದ್ಧ ಮಾಡಿದ ಭೂಮಿ ಅಂತ ಸರಿ,
ಯುದ್ಧ ಮಾಡಲಿ ಎಲ್ಲರಾಗಲಿ, ಆದರೆ ಗೀತ ಉಪದೇಶ ಮಾಡಿದ್ದು ಕೃಷ್ಣ ಪರಮಾತ್ಮ ಓಡಾಡಿದ ಪವಿತ್ರ ಮಣ್ಣು. ಅಂತಹ ಕುರುಕ್ಷೇತ್ರದಲ್ಲಿ ಮಹಾಭಾರತದ ಮಂಗಲ ಅದನ್ನೆಲ್ಲವನ್ನೂ ಪರಮಾತ್ಮ ನಿರ್ವಿಘ್ನವಾಗಿ ಮಾಡಿಸಲಿ ಅಂತ ನಾಳೆ ದಿನ ವಿರಾಟ್ ಪರ್ವದ ಮಂಗಳದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಪ್ರಾಣಪತಿರೇಕ ಯದವೋಚಮಹಂ ತೇನ ಪ್ರೀಣಾಮಿ ಕಮಲಾಲಯಃ. ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ನಾಳೆ ದಿನ ಭಾನುವಾರ ಚತುರ್ದಶಿ, ಜ್ಯೇಷ್ಠ ನಕ್ಷತ್ರ, ಶುಭ ಯೋಗ, ಗರಜಕರ್ಣ. ನಾಳೆಗೆ ಶ್ರೀಪಾದರಾಜರ ಆರಾಧನೆ, ಜೊತೆಗೆ ಉತ್ತರಾದಿಮಠದ ಪರಂಪರೆಯಲ್ಲಿ ಬರುವಂತಹ ಸತ್ಯಾಭಿನವ ತೀರ್ಥರು ಇಬ್ಬರ ಆರಾಧನೆಯೂ ನಾಳೆ ಇದೆ. ಶ್ರೀಪಾದರಾಜರ ಆರಾಧನೆ, ಸತ್ಯಾಭಿನವ ತೀರ್ಥರು ಅವರ ಬಗ್ಗೆನೂ ಒಂದೆರಡು ಮಾತು. ನಾಚಾರ ಕೋಯಿಲಲ್ಲಿ ಅವರ ಬೃಂದಾವನ ಇದೆ, ಅವರ ಬಗ್ಗೆನೂ ಒಂದೆರಡು ಮಾತುಗಳನ್ನು ತಿಳಿಯೋಣ. ಎಲ್ಲರಿಗೂ ಶ್ರೀಪಾದರಾಜರ ಸತ್ಯಾಭಿನವ ತೀರ್ಥರ ಅನುಗ್ರಹವಾಗಲಿ. ಹರೇ